ಮನಃಶಾಸ್ತ್ರದ ಪಾಠಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಮೋಕ್ಷ ಧರ್ಮ ಪರ್ವ ಈ ಭಾಗದಲ್ಲಿ ಕಳೆದ ಶನಿವಾರ ದಿನ ಮೇಧಾವಿ ಉಪದೇಶವನ್ನು ನೋಡಿದ್ವಿ. ಒಂದು ಸಲ ಸಮರೈಸ್ ಮಾಡಿದರೆ, ಮಗ ಅಪ್ಪನಿಗೆ ಬುದ್ಧಿವಾದ ಹೇಳುವಂಥ ಘಟ್ಟದಲ್ಲಿ ಮಗ ಹೇಳ್ತಾನೆ, ಈ ಸಮಾಜದಲ್ಲಿ ಹೇಗೆ ಜೀವನ ಮಾಡಬೇಕು ಅಂತ. ಇದಕ್ಕೆ ಉತ್ತರ ಕೊಟ್ಟಿದ್ದು ನೋಡಿದ್ವಿ. ಮೊದಲು ಚೆನ್ನಾಗಿ ಓದ್ಕೋ, ಮದುವೆ ಮಾಡ್ಕೋ, ನಂತರ ಸಂತಾನ ಪಡಿ, ಆಮೇಲೆ ವಾನಪ್ರಸ್ಥ, ಆಮೇಲೆ ಸನ್ಯಾಸ ಅಂತ. ಅಪ್ಪನ ಹತ್ತಿರ ಮೇಧಾವಿ ಹೇಳ್ತಾನೆ, ಈಗ ಬ್ರಹ್ಮಚರ್ಯ, ಆಮೇಲೆ ಮದುವೆ, ಆಮೇಲೆ ವಾನಪ್ರಸ್ಥ, ಈ ಥರ ಆಮೇಲೆ ಅಂತ ಯಾವುದನ್ನು ಪೋಸ್ಟ್ಪೋನ್ ಮಾಡಬಾರ್ದಪ್ಪ. ಯಾಕೆಂದರೆ 60 ವರ್ಷ ಆದಮೇಲೆ ವಾನಪ್ರಸ್ಥ ಅಂತಂದರೆ 60 ವರ್ಷ ಬದುಕ್ತೀವಿ ಅಂತ ಏನು ಗ್ಯಾರಂಟಿ? ಆಮೇಲೆ ವಾನಪ್ರಸ್ಥ ಮುಗಿದು 80 ವರ್ಷದ ನಂತರ ಸನ್ಯಾಸ ಅಂತಂದರೆ ಅಷ್ಟು ತನಕ ನಾವು ಬದುಕ್ತೀವಿ ಅಂತ ಏನು ಗ್ಯಾರಂಟಿ? ಹಾಗಾಗಿ ನಾವು ಈಗ ಬ್ರಹ್ಮಚರ್ಯ, ಆಮೇಲೆ ಗಾರ್ಹಸ್ಯ, ಆಮೇಲೆ ವಾನಪ್ರಸ್ಥ, ಆಮೇಲೆ ಕೊನೆಗೆ ಸನ್ಯಾಸ ಅಂತ ಪೆಂಡಿಂಗ್ ಇಡಬಾರ್ದು. ವೈರಾಗ್ಯ ಬಂದರೆ ಇವತ್ತೇ ಸನ್ಯಾಸ ತಗೊಳ್ಬೇಕು. ಯಾವುದು ಮಾಡಬೇಕೋ ಅದು ಇವತ್ತೇ ಮಾಡೋಣ. ನಾಳೆ ಏನು ಮಾಡಬೇಕು ಅಂತ ಯೋಚನೆ ಮಾಡುತ್ತಿರ್ತೀವೋ ಅದನ್ನು ಇವತ್ತೇ ಮಾಡೋಣ. ಯಾಕೆಂತಂದರೆ ನಾಳಿನ ತನಕ ಬದುಕ್ತೀವಿ ಅಂತ ಏನು ಗ್ಯಾರಂಟಿ? ನಾಳೆ ಮಾಡಬೇಕು ಅಂತ ಸಂಕಲ್ಪ ಮಾಡಿ, ಒಂದು ವೇಳೆ ಮಾಡಲಿಕ್ಕಾಗದೆ ಸಾಯೋದಕ್ಕಿಂತ ಮಾಡಿ ಸಾಯೋಣಪ್ಪ ಅಂತ ಚಿಕ್ಕ ವಯಸ್ಸಿನಂಥ ಮೇಧಾವಿ ಹೇಳಿದ್ದನ್ನು ನೋಡಿದ್ವಿ. ಹಾಗಾಗಿ ಜೀವನ ಗ್ಯಾರಂಟಿ ಅಲ್ಲ. ಆದ್ದರಿಂದ ನಾಳೆಗೆ ಅಂತ ಯಾವುದನ್ನು ಪೋಸ್ಟ್ಪೋನ್ ಮಾಡಬಾರ್ದು. ನಾಳೆ ಮಾಡಬೇಕು ಅಂತ ಏನು ತೀರ್ಮಾನ ಮಾಡಿದ್ದೀವೋ ಅದನ್ನು ಇವತ್ತೇ ಮಾಡಿಬಿಡೋಣ. ಯಾಕೆಂತಂದರೆ ಮೃತ್ಯು ತನ್ನ ಕಾರ್ಯವನ್ನು ಪೋಸ್ಟ್ಪೋನ್ ಮಾಡಿಕೊಳ್ಳೋದಿಲ್ಲ, ನಾವು ಮಾಡ್ತೇವೆ. ಎಂತಹದ ಮಹತ್ವದ ಕೆಲಸವೇ ಇರಲಿ, ಮೃತ್ಯು ಎಂದೂ ಕೂಡ ಕಾಯೋಲ್ಲ. ಯಾವ ಕ್ಷಣ ಯಾರಿಗೆ ಮೃತ್ಯು ಕಾದಿದೆ ಯಾರಿಗೆ ಗೊತ್ತು? ನೀನು ಚಿಕ್ಕ ವಯಸ್ಸಿನಲ್ಲೇ ಧರ್ಮದ ದಾರಿಯಲ್ಲಿ ಹೋಗಬೇಕು. ಜೀವನದಲ್ಲಿ ಕಳೆದು ಹೋದಂಥ ಕಾಲ ಮತ್ತೆ ಬರುವುದೇ ಇಲ್ಲ. ಹಣ ಬೇಕಾದರೆ 10 ಪಟ್ಟು ಹೆಚ್ಚು ಸಂಪಾದನೆ ಮಾಡ್ಬೋದು, ಆದರೆ ಕಳೆದು ಹೋದ ಕಾಲ ಬರುವುದಿಲ್ಲಪ್ಪ. ಪ್ರತಿಯೊಂದು ಕ್ಷಣ ನಮಗಿರಬೇಕಾದಂಥ ಎಚ್ಚರ ಏನೋ ಗೊತ್ತಾ? ಬದುಕಿನ ಬಗ್ಗೆ ಎಚ್ಚರ ಅಲ್ಲ, ಸಾವಿನ ಬಗ್ಗೆ ಎಚ್ಚರಬೇಕು ಅಂತ ಮಗ ಹೇಳ್ತಾನೆ. ಹೇಗ ಕುರಿ ಆ ಕುರಿಮರಿಯನ್ನು ತೋಳ ಕಿತ್ತುಕೊಂಡು ಹೋಗುತ್ತೋ ಅದೇ ರೀತಿ ಮೃತ್ಯು ಬಂದು ನಮ್ಮನ್ನು ಕಚ್ಚಿಕೊಂಡು ಹೋಗುತ್ತಾನೆ ಅಪ್ಪ. ದುಡ್ಡಿನಿಂದ ಏನು ಮಾಡ್ತೇವೆ? ಹೋಗುವಾಗ ಕಟ್ಟಿಕೊಂಡು ಹೋಗ್ಲಿಕ್ಕೆ ಬರ್ತದ? ಏನು ಪಡ್ತಿ ನಿನ್ನ ಬಂಧು ಬಾಂಧವರಿಂದ? ಅವರು ನಿನ್ನ ಜೊತೆಯನ್ನು ಬರ್ತಾರ? ನೀನು ತುಂಬ ಪ್ರೀತಿಸಂತ ನಿನ್ನ ಹೆಂಡತಿ, ಮಕ್ಕಳು, ಇವರು ಯಾರೂ ಕೂಡ ನಿನ್ನ ಜೊತೆ ಬರೋಲ್ಲ. ಒಳಗಿರತಕ್ಕಂಥ ಆತ್ಮನನ್ನು ನೋಡು, ಹೊರಗಿರತಕ್ಕಂಥ ಹಣವನ್ನಲ್ಲ, ಬಂಧುಗಳನ್ನಲ್ಲ, ಹೆಂಡತಿ ಮಕ್ಕಳನ್ನಲ್ಲ ಅಂತ ಹೇಳ್ತಾನೆ. ಒಳಗೆ ಹೃದಯ ಗುಹೆಯಲ್ಲಿ ಒಳಗಿರತಕ್ಕಂಥ ಕತ್ತಲಿನಲ್ಲಿದ್ದಕ್ಕಂಥ ಜೀವದ ಬಗ್ಗೆ ತಿಳ್ಕೋ, ಅವನ ಬಗ್ಗೆ ಬೆಳಕು ಹಾರಿಸು. ಯಮನನ್ನು ಗೆಲ್ಲುವಂಥ ವಿಧಾನ ಏನಂತಂದರೆ, ಯಾವುದು ಸಾಯದ ಸಂಗತಿ ಇದೆಯೋ ಅದನ್ನು ತಿಳ್ಕೊಳ್ಬೇಕು. ಅನ್ವಿಚ್ಛ, ಹುಡುಕು. ನಾನು ಅಂದರೆ ಏನು ಅಂತ ಯೋಚನೆ ಮಾಡು. ಆತ್ಮಾನಾಂ ಅನ್ವಿಚ್ಛ, ನಿನ್ನ ಒಳಗೆ ನಿನ್ನ ಅಂತರ್ಯಾಮಿಯಾಗಿ ಒಬ್ಬನಿದ್ದಾನೆ, ಅದರ ಬಗ್ಗೆ ತಿಳ್ಕೋ ಅಂತ ಹೇಳ್ತಾನೆ ಮೇಧಾವಿ. ಒಟ್ಟಿಗೆ ಮೇಧಾವಿ ಕಥೆಯಲ್ಲಿ ಸಮರೈಸ್ ನಾವು ನೋಡಿದ್ರೆ, ಜೀವನದಲ್ಲಿ 4 ಸ್ಟೇಜಸ್ ಆಫ್ ಲೈಫ್: ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. ಬ್ರಹ್ಮಚರ್ಯ ಅಂತಂದರೆ ವಿದ್ಯಾಭ್ಯಾಸ, ವಿಷಯವನ್ನು ತಿಳ್ಕೊಳ್ಳೋದು. ಗೃಹಸ್ಥ ಅಂತಂದರೆ ತನ್ನ ಕಾಮವನ್ನು ಧರ್ಮಬದ್ಧವಾಗಿ ಈಡೇರಿಸಿಕೊಳ್ಳೋದಕ್ಕೆ, ಸತ್ಸಂತಾನವನ್ನು ಪಡೀಲಿಕ್ಕೆ ಇರುವಂಥ ಸಂಸ್ಕಾರ. ವಾನಪ್ರಸ್ಥ ವೈರಾಗ್ಯವನ್ನು ತಾಳೋದು. ಸನ್ಯಾಸ ವೈರಾಗ್ಯವನ್ನು ತಾಳಿ ತನ್ನ ಅನುಭವವನ್ನು ಸಮಾಜಕ್ಕೆ ಹಂಚಿ ಎಚ್ಚರಿಕೆಯನ್ನು ಕೊಡೋದು. ಇದು 4 ಸ್ಟೇಜಸ್ ಆಫ್ ಲೈಫ್. ಇಲ್ಲಿ ಮೇಧಾವಿ ಹೇಳೋದೊಂದೇ, ಬ್ರಹ್ಮಚರ್ಯ ಆಶ್ರಮದಲ್ಲೇ ವೈರಾಗ್ಯ ಬಂದರೆ ನನಗಿನ್ನೇನೂ ಬೇಡ, ಜ್ಞಾನ ಬಂದಿದೆ. ಯಾಕೆಂದರೆ ಭೀಷ್ಮಾಚಾರ್ಯರು ಪ್ರಾರಂಭ ಪಾಠದಲ್ಲಿ ನೋಡಿದ್ವಿ, ಯಥಾ ಯಥಾ ಯಚ ಪರ್ಯೇತಿ
ಲೋಕತಂತ್ರಂ ಮಸಾರವತ್ ತಥಾ ತಥಾ ವಿರಾಗೋತ್ರ ಜಾಯತೆ ನಾತ್ರ ಸಂಶಯ ಅಂತಾರೆ. ನಾವು ಲೋಕದ ಬಗ್ಗೆ ಎಷ್ಟು ಜಾಸ್ತಿ ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀವೋ ಅಷ್ಟು ಹೆಚ್ಚು ಹೆಚ್ಚು ವೈರಾಗ್ಯ ಬರುತ್ತೆ. ವೈರಾಗ್ಯ ಬಂದ ನಂತರ ಪ್ರಪಂಚ ಬೇಡ ಅಂತ ಅನ್ಸುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ವೈರಾಗ್ಯ ಬಂದರೆ ಸಣ್ಣ ವಯಸ್ಸಿನಲ್ಲೇ ನೀನು ಸನ್ಯಾಸವನ್ನು ತೆಗೆದುಕೊಳ್ಳಬಹುದು. ನೀನು ಬೇರೆ ಮದುವೆ ಮಾಡಿಕೊಳ್ಳೋದು, ನಂತರ ವಾನಪ್ರಸ್ಥ, ನಂತರ ಸನ್ಯಾಸಗೋಸ್ಕರ ಕಾಯೋ ಕೆಲಸ ಇಲ್ಲ. ಚಿಕ್ಕ ವಯಸ್ಸಿನಲ್ಲೇ ವೈರಾಗ್ಯ ಬಂತು ಅಂದರೆ ಸನ್ಯಾಸವನ್ನು ತಗೋ. ವೈರಾಗ್ಯ ಬರಲಿಲ್ಲ, ಇನ್ನೂ ಸ್ವಲ್ಪ ಆಶೆಗಳು ಉಳಿದಿದೆ ಅಂತಂದರೆ ಸನ್ಯಾಸ ತಗೋಬೇಡ, ಮದುವೆ ಮಾಡಿಕೋ, ಗೃಹಸ್ಥ ಧರ್ಮವನ್ನು ಆಚರಿಸು. ಗೃಹಸ್ಥ ಧರ್ಮವನ್ನು ಆಚರಿಸಿ ಗೃಹಸ್ಥಾಶ್ರಮದಲ್ಲಿ ಇದ್ದಾಗ ನಮಗೆ ವೈರಾಗ್ಯ ಬಂದರೆ ನಂತರ ಸನ್ಯಾಸ ತಗೋ ಅಂತ ಹೇಳ್ತಾರೆ. ಒಂದು ವೇಳೆ ಮದುವೆ ಆದ ಮೇಲೆ ನಂತರ ಕೂಡ ಇನ್ನು ಮಕ್ಕಳು ಮೊಮ್ಮಕ್ಕಳನ್ನು ನೋಡಬೇಕು, ಅವ್ರಿಗೆ ಮತ್ತೆ ವಿದ್ಯೆ ಬೇಕು, ಅವ್ರಿಗೆ ಮದುವೆಗಳನ್ನ ನೋಡಬೇಕು, ಮೊಮ್ಮಗವನ್ನು ಎತ್ಕೊಳ್ಬೇಕು, ತನ್ನ ವಂಶವನ್ನು ನೋಡಬೇಕು, ಇನ್ನೂ ಏನಾದರೂ ಇದ್ದರೆ ಈ ರೀತಿ ಸನ್ಯಾಸ ತಗೋಬೇಡ. ಮಕ್ಕಳು ಮರ್ಯಾದೆಯಿಂದ ತಂದೆ ತಾಯಿಗಳು ಇನ್ನು ಸಾಕಪ್ಪ, ಇನ್ನು ನೀವು ಮಾಡಿದ್ದು ನೀವು ಸುಮ್ಮನೆ ಇರ್ರಿ ಅಂತ ಅನ್ನೋ ತನಕ ಮನೆಯಲ್ಲಿರು. ಇನ್ನು ಯಾವಾಗ ತಂದೆ ತಾಯಿ ಹೋಗ್ತಾರಪ್ಪ ಮನೆ ಬಿಟ್ಟು ಅಥವಾ ಸುಮ್ಮನೆ ಇರ್ತಾರಪ್ಪ ಅಂತ ಅನಿಸಿದರೆ ಆವಾಗ ವಾನಪ್ರಸ್ಥನಾಗು, ಆವಾಗ ವಿರಕ್ತಿಯನ್ನು ತಾಳು. ನಂತರ ವೈರಾಗ್ಯ ಬಂದರೆ ಸನ್ಯಾಸ. ಇಷ್ಟೊಳಗೆ ಆಯುಸ್ಸು ಮುಗಿದೋಗಿದ್ರೆ ಇನ್ನೇನು ಮಾಡೋಕ್ಕೂ ಆಗಲ್ಲ. ವಾನಪ್ರಸ್ಥದಲ್ಲಿ ಕೂಡ ವೈರಾಗ್ಯ ಬರೆದಿದ್ದರೆ ಸನ್ಯಾಸ ತಗೋಬೇಡ, ವಾನಪ್ರಸ್ಥದಲ್ಲೇ ಇರು, ಮಕ್ಕಳ ಹತ್ರನೇ ಇರು. ಹೀಗೆ ಒಂದು ಚಿತ್ರವನ್ನು ಕೊಡ್ತಾನೆ ಮೇಧಾವಿ. ಆತ್ಮದ ಬಗ್ಗೆ ಎಚ್ಚರ ಇರಲಿ, ಪ್ರಜ್ಞೆ ಇರಲಿ ಅಂತಂಬುವ ವಿಚಾರವನ್ನು ಹೇಳ್ತಾನೆ. ನಂತರ ಇದು ಮೇಧಾವಿ ಕತೆ. ಮೇಧಾವಿ ಕತೆ ನಂತರ ಭೀಷ್ಮಾಚಾರ್ಯರು ಪ್ರಜ್ಞೆಯ ಬಗ್ಗೆ ಹೇಳ್ತಾರೆ. ಮನುಷ್ಯನ ಜೀವನ, ಧರ್ಮರಾಜನಿಗೆ ಹೇಳ್ತಾನೆ ಭೀಷ್ಮಾಚಾರ್ಯರು, ನೀನು ರಾಜ, ಬೇಕಾದಷ್ಟು ಸಂಪತ್ತು ಇದೆ, ದೇಶವನ್ನು ಆಳುವಂಥ ಅಧಿಕಾರ ಇದೆ, ಬಯಸಿದ್ದನ್ನು ಪಡೆಯುವಂಥ ಅನುಕೂಲತೆ ಇದೆ, ಆಳುಕಾಳುಗಳು ದಾಸದಾಸಿಯರಿದ್ದಾರೆ, ಇಡೀ ದೇಶದ ಸಂಪತ್ತು ನಿನ್ನದು. ಆದರೆ ಏನೂ ಉಪಯೋಗ ಇಲ್ಲ. ಯಾಕೆಂದರೆ ನಿಜವಾದಂಥ ಸಂಪತ್ತು ಮನುಷ್ಯ ನೆಲೆ ನಿಲ್ಲುವುದು. ದುಡ್ಡಿದ್ದರೆ ಎಲ್ಲಾದರೂ ಒಂದು ನೆಲೆ ಕಾಣಬಹುದು ಅಂತ ನಾವು ಅಂದ್ಕೊಡ್ತೇವೆ. ನಾವು ಬಾಡಿಗೆ ಮನೆಗಿದ್ದೇವೆ, ದುಡ್ಡಿದ್ರೆ ಆರಾಮಾಗಿ ಒಂದು ಸ್ವಂತ ಮನೆಗಿರ್ಬೋದು, ಆರಾಮಾಗಿರ್ಬೋದು. ಭೀಷ್ಮಾಚಾರ್ಯ ಹೇಳ್ತಾರೆ, ದುಡ್ಡಿನಿಂದ ನೆಲೆ ಕಾಣುವುದಕ್ಕೆ ಆಗೋದಿಲ್ಲ. ಪ್ರಜ್ಞಾ ಪ್ರತಿಷ್ಠಾ ಭೂತಾನ, ಪ್ರಜ್ಞಾ ಪ್ರತಿಷ್ಠಾ ಭೂತಾನ ಅಂದರೆ ದುಡ್ಡು ಅಲ್ಲ ಮನುಷ್ಯನಿಗೆ ನೆಲೆ ಕಾಣಿಸುವಂಥದ್ದು, ಪ್ರಜ್ಞೆ. ಬುದ್ಧಿ ಇಲ್ಲದವನ ಕೈಯಲ್ಲಿ ದುಡ್ಡು ಇದ್ರೇನು ಉಪಯೋಗ? ಹಾಗಾಗಿ ದುಡ್ಡು ಕೂಡ ಉಪಯೋಗಕ್ಕೆ ಬರುವುದು ಪ್ರಜ್ಞೆ ಇದ್ದರೆ ಮಾತ್ರ. ಪ್ರಜ್ಞೆ ಇಲ್ಲದವನ ಕೈಗೆ ದುಡ್ಡು ಕೊಟ್ಟರೆ ಅವನು ಬಿಸಾಡ್ತಾನೆ. ಪ್ರಜ್ಞಾ ಪ್ರತಿಷ್ಠಾ ಭೂತಾನ. ಮನುಷ್ಯನ ಜೀವನದ ದೊಡ್ಡ ಗಳಿಕೆ ಏನಂತಂದರೆ ಪ್ರಜ್ಞಾಲಾಭ ಪರಸ್ಮೃತಃ ಅಂತ ಹೇಳ್ತಾರೆ. ಜೀವನದಲ್ಲಿ ಅತ್ಯಂತ ದೊಡ್ಡ ಲಾಭ ಅಂತಂದರೆ ಗೈನ್. ಇಲ್ಲಿ ಗೈನ್ ಅಂತಂದರೆ ಏನು? ಹಣವನ್ನು ಗೈನ್ ಮಾಡೋದಲ್ಲ, ಜ್ಞಾನವನ್ನು ಗಳಿಸಬೇಕು. ಜ್ಞಾನ ಸುಲಭದಿಂದ ಸಿಗೋದಿಲ್ಲ, ಪಡಿಬೇಕು. ಪಡಿಬೇಕು ಅಂತ ಎಷ್ಟು ಪ್ರಯತ್ನ ಪಟ್ಟರೂ ಒಮ್ಮೊಮ್ಮೆ ತಲೆ ಒಳಗೆ ಹೋಗಲ್ಲ. ತಲೆ ಒಳಗೆ ಹೋಗುವ ಅವರಿಗೆ ತಲೆ ಒಳಗೆ ಹೋಗಿಸ್ಕೊಳ್ಬೇಕು ಅನ್ನೋ ಬುದ್ಧಿ ಇರಲ್ಲ. ಬುದ್ಧಿ ಇದ್ದವರಿಗೆ ಓದ್ಕೊಳ್ಬೇಕು ಅಂತ ಅನಿಸಲ್ಲ, ಓದ್ಕೋಬೇಕು ಅಂತ ಅನಿಸಿರೋರಿಗೆ ಬುದ್ಧಿ ಇರಲ್ಲ. ಎರಡೂ ಉಪಯೋಗ ಇಲ್ಲ. ಒಳ್ಳೆಯ ವಿಷಯ ಕೇಳಬೇಕು ಅನ್ನುವಂಥ ಬುದ್ಧಿ ಇರಲ್ಲ ಕೆಲವು ಜನಕ್ಕೆ. ಬುದ್ಧಿ ಬಂದಾಗ ಒಳ್ಳೆಯ ವಿಷಯ ತಲೆಗೆ ಹೋಗೋದೇ ಇಲ್ಲ. ಅಷ್ಟು ಸುಲಭ ಅಲ್ಲ ಜ್ಞಾನವನ್ನು ಪಡೆಯೋದು ಅಂತ ಹೇಳ್ತಾರೆ. ಜ್ಞಾನವನ್ನು ಪಡೆಯೋದು ಅಂತಂದರೆ ಕಾಲೇಜ್ ಶಾಲೆಯಲ್ಲಿ ಸರ್ಟಿಫಿಕೇಟ್ ಪಡೆದಷ್ಟು ಈಸಿ ಅಲ್ಲ. ಶ್ರವಣಾಯಾಪಿ ಬಹುವೀರ್ಯೋ ನಲಭ್ಯ. ಪಡಿಬೇಕು ಅಂತಂದರೆ ಹೇಳುವವರು ಸಿಗೋದಿಲ್ಲ. ಹೇಳುವರಿದ್ದಾಗ ಕೇಳಬೇಕು ಅಂತಂಬ ಬುದ್ಧಿ ಇರೋದಿಲ್ಲ.
ಕೆಲವೊಮ್ಮೆ ಕೇಳಬೇಕು ಅನ್ನುವ ಬುದ್ಧಿ ಇದ್ದು ಹೇಳೋರು ಸಿಕ್ಕಿದ್ರೂ ಕೂಡ ವಿಷಯ ಅರ್ಥ ಆಗೋದಿಲ್ಲ. ವಯಸ್ಸಾದ ಮೇಲೆ 60 ವರ್ಷ ಆದಮೇಲೆ ಇಂಟ್ರೆಸ್ಟೂ ಇದೆ, ಪ್ಲಸ್ ಸಮಯವೂ ಇದೆ, ಆಸಕ್ತಿಯೂ ಇದೆ. ಆದರೆ ಅರ್ಥ ಮಾಡಿಕೊಳ್ಳಿಕ್ಕಾಗಲ್ಲ. 60 ವರ್ಷದ ನಂತರ ಒಂದು ಶ್ಲೋಕದ ಅರ್ಥ ಏನು ಗೊತ್ತಾಗ್ತದೆ? ಬಾಲ್ಯದಲ್ಲಿ ಗೊತ್ತಾಗದೇ ಇದ್ದದ್ದು ವಯಸ್ಸಾದ ಮೇಲೆ ಗೊತ್ತಾಗದೆ ಬುದ್ಧಿ ಹೊಳೆಯೋದಿಲ್ಲ. ಅದು ಮನುಷ್ಯನ ಅತ್ಯಂತ ಎತ್ತರದಲ್ಲಿ ಇಡುವ ಮಹಾ ಸಂಪತ್ತು ಅಂತಂದರೆ ಪ್ರಜ್ಞೆ ಮಾತ್ರ ಅಂತ ಭೀಷ್ಮಾಚಾರ್ಯ ಹೇಳ್ತಾರೆ. ಆ ಪ್ರಜ್ಞಾಬಲವನ್ನು ಬೆಳೆಸಿಕೋ. ಅದರ ಮುಂದೆ ದೇಹ ಬಲ ಅಲ್ಲ, ಧನಬಲ ಅಲ್ಲ, ಯಾವ ಬಲವೂ ಅಲ್ಲ. ಎಲ್ಲ ಬಲಗಳು ದುರ್ಬಲ ಪ್ರಜ್ಞೆ ಮುಂದೆ. ಪ್ರಜ್ಞಾ ಪ್ರತಿಷ್ಠಾ ಭೂತಾನಾಂ ಪ್ರಜ್ಞಾಲಾಭ ಪರಸ್ಮೃತಃ ಅಂತ ಹೇಳ್ತಾರೆ. ಜೀವನದಲ್ಲಿ ದೊಡ್ಡ ಗಳಿಕೆ ಅಂತಂದರೆ ಜ್ಞಾನದ ಲಾಭ. ಪ್ರಜ್ಞಾ ನೈಶ್ರೇಯಸಿ ಲೋಕೆ ಪ್ರಜ್ಞಾ ಸ್ವರ್ಗೋ ಮತ್ಸತತಾಂ ಅಂತ ಹೇಳ್ತಾರೆ. ಸ್ವರ್ಗ ಮೋಕ್ಷ ಬೇರೆ ಇಲ್ಲ, ಜ್ಞಾನವೇ ಸ್ವರ್ಗ. ಸ್ವರ್ಗದ ಸುಖ ಜ್ಞಾನದಲ್ಲೇ ಇದೆ ಅಂತ ಹೇಳ್ತಾರೆ. ಸ್ವರ್ಗ ಅಂತಂದರೆ ಏನು? ಸ್ವರ್ಗಕ್ಕೆ ಯಾಕೆ ಹೋಗೋದು ಮನುಷ್ಯ ಅಂತ ಕೇಳ್ತಾರೆ. ಸ್ವರ್ಗದಲ್ಲಿ ಸುಖ ಇದೆ ಅಂತೆ. ಎಲ್ಲರೂ ಸ್ವರ್ಗ ಬೇಕು ಅಂತ ಹಿಂದೆ ಎಲ್ಲರೂ ಜ್ಯೋತಿಷ್ಠ ಹೋಮಾದಿ ಯಾಗಗಳು ಮಾಡಿದ್ಯಾಕೆ? ಇವತ್ತು ಎಷ್ಟೋ ರಕವಾದಂಥ ನಾವು ಮಾಡೋದು ಯಾಕೆ? ಸ್ವರ್ಗವನ್ನು ಬಯಸಬೇಕು ಅಂತ. ಇಲ್ಲ, ಸ್ವರ್ಗ ಅಂತ ಡೈರೆಕ್ಟಾಗಿ ಹೇಳದಿದ್ರು ನನಗದು ಬೇಕು ಇದು ಬೇಕು, ಭಗವಂತನೇ ಒಳ್ಳೆಯ ಉದ್ಯೋಗ ಕೊಡು, ಒಳ್ಳೆ ಹಣ ಕೊಡು, ಒಳ್ಳೆಯ ಮನೆ ಕೊಡು, ಇದೆಲ್ಲ ಸ್ವರ್ಗಕ್ಕೆ ಸಂಬಂಧವೇ ಅಲ್ಲ, ಸುಖ ಪಡಲಿಕ್ಕೆ ಅಲ್ವಾ? ಭಗವಂತನನ್ನು ಕೇಳೋದೆಲ್ಲ ಸುಖಕ್ಕೆ ಸಂಬಂಧಪಟ್ಟ ದ್ರವ್ಯಗಳೇ, ಅದನ್ನು ಸ್ವರ್ಗ ಅಂತಲೇ ಅಂತೇವೆ. ಆದರೆ ಅಷ್ಟೇ, ಮೋಕ್ಷ ಜ್ಞಾನವೇ ಮೋಕ್ಷ, ಅದು ಪರ್ಮನೆಂಟ್ ಸುಖ. ಶಾಸ್ತ್ರಕಾರ ಹೇಳ್ತಾರೆ ಜ್ಞಾನವೇ ಮೋಕ್ಷ, ಜ್ಞಾನವೇ ಸ್ವರ್ಗ ಅಂತ. ಪ್ರಜ್ಞಾ ನೈಶ್ರೇಯಸಿ ಲೋಕೆ ಪ್ರಜ್ಞಾ ಸ್ವರ್ಗೋ ಮತ್ ಸತತಾಂ. ನಿಜವಾದಂಥ ಆನಂದ ಯಾವುದರಿಂದ? ದುಡ್ಡಿನಿಂದ ಆನಂದ ಅಂತ ಆಗುತ್ತಾ ನಮಗೆ? ಅಲ್ಲ, ದುಡ್ಡಿನಿಂದ ಆನಂದ ಆಗುವುದಿಲ್ಲ. ದುಡ್ಡಿನಿಂದ ಆನಂದ ಕೊಡುವಂಥ ವಸ್ತುಗಳನ್ನು ಕೊಂಡುಕೊಳ್ಳಲಿಕ್ಕೆ ಬರುತ್ತೆ. ಯಾವುದು ನಮಗೆ ಇಷ್ಟವೋ ಅದನ್ನು ಕೊಂಡ್ಕೊಳ್ಬೋದು ಅಂತ ಬಹಳ ಜನ ಅಭಿಪ್ರಾಯ ಅದೇ. ಶ್ರೀಮಂತರು ಸಾಮಾನ್ಯವಾಗಿ ಇದೇ ಹೇಳೋದು, ದುಡ್ಡಿದ್ರೆ ಏನು ಬೇಕಾದ್ರೆ ಯಾವ ಸ್ವರ್ಗ ಸುಖಗಳನ್ನು ಕೊಂಡ್ಕೋ. ಆದರೆ ಭೀಷ್ಮಾಚಾರ್ಯ ಹೇಳ್ತಾರೆ ನಿಜವಾದ ಆನಂದ ದುಡ್ಡಿನಿಂದ ಬರಲ್ಲ. ಮನುಷ್ಯ ಹೇಳ್ತಾರಲ್ಲ 3: ಹೆಣ್ಣು, ಹೊಣ್ಣು, ಮಣ್ಣು, ಇದರಿಂದ ಆನಂದ ಬರುತ್ತೆ ಅಂತ ಹೇಳ್ತಾರೆ. ಈ ಥರದ ಭೌತಿಕವಾದ ಸುಖವನ್ನು ಅನುಭವಿಸ್ಲಿಕ್ಕೆ ಒಬ್ಬರಿಂದ ಆಗೋದಿಲ್ಲ, ಇಬ್ಬರು ವ್ಯಕ್ತಿಗಳು ಬೇಕು. ಸುಖ ಬೇಕು ಪಡಿಬೇಕು ಅಂತಂದರೆ ಎಕ್ಸ್ಟ್ರೀಮ್ ಸುಖ ಅಂತಂದರೆ ಸೆಕ್ಷುವಲ್ ಲೈಫ್ ಹ್ಯಾಪಿನೆಸ್, ಸೆಕ್ಷುವಲ್ ಬ್ಲಿಸ್ ಅಂತೇಳಿ, ಅದನ್ನು ಪಡಿಬೇಕಾದ್ರೆ ಇಬ್ಬರು ಬೇಕು. ಆದರೆ ಜ್ಞಾನದಿಂದ ಪಡುವಂಥ ಸುಖಕ್ಕೆ ಇಬ್ಬರು ಬೇಕಿಲ್ಲ, ಒಬ್ಬರೇ ಸಾಕು. ನೀನೇ ಆಗಿ ಕೂತು ಆನಂದ ಪಡ್ಬೋದು. ಒಂದು ವಿಷಯ ತಿಳಿದಾಗ ಆಗುವ ಆನಂದ ಇದೆ ಅಲ್ವಾ? ಅಂತಹ ಆನಂದ 100 ಹೆಣ್ಣುಗಳು ಕೊಡಲಾರರು ಅಂತ ಹೇಳ್ತಾರೆ ಶಾಸ್ತ್ರಕಾರರು. ಅದು ಅನುಭವಿಸಿದವ್ರಿಗೆ ಮಾತ್ರವೇ ಗೊತ್ತಾಗತ್ತೆ. ಒಂದು ವಿಷಯ ಫ್ಲ್ಯಾಶ್ ಆದಾಗ, ಒಂದು ಸಂಗತಿ ತಿಳಿದಾಗ, ಒಂದು ಅಪೂರ್ವವಾದಂಥ ವಿಷಯ ಅರಿವಾದ ಆಗುವಂಥ ಆನಂದ, ಅಂತಹ ಆನಂದ ಜಗತ್ತಿನಲ್ಲಿ ಯಾವ ಹೆಣ್ಣು ಅಥವಾ ಗಂಡು ಕೊಡಲಾರರು ಅಂತ ಹೇಳ್ತಾರೆ. ಹಾಗಾಗಿ ಜ್ಞಾನದಿಂದ ಬರುವಂಥ ಆನಂದಕ್ಕೆ ಸಾಟಿಯೇ ಇಲ್ಲ. ಅದರ ಅನುಭವ ಇಲ್ಲದವರು ದುಡ್ಡಿನ ಹಿಂದೆ, ಹೆಣ್ಣಿನ ಹಿಂದೆ ಹೋಗ್ತಾರೆ. ಹಾಗಾಗಿ ಪ್ರಜ್ಞಾ ಪ್ರತಿಷ್ಠಾ ಭೂತಾನಾಂ ಪ್ರಜ್ಞಾಲಾಭ ಪ್ರಸ್ಮೃತಃ ಪ್ರಾಜ್ಞಾ ನೈಶ್ರೇಯಸಿ ಲೋಕೆ ಪ್ರಜ್ಞಾ ಸ್ವರ್ಗೋ ಮತ್ಸತತಾಂ. ಸಜ್ಜನರ ಸಂಪತ್ತು, ಸಜ್ಜನರ ಸ್ವರ್ಗ, ಸಜ್ಜನರ ಮೋಕ್ಷ ಎಲ್ಲವೂ ಜ್ಞಾನವೇ. ಸ್ವರ್ಗಕ್ಕೆ ಹೋಗಬೇಕಾದರೆ ಜ್ಞಾನ ಬೇಕು. ಕೇವಲ ಕರ್ಮ ಮಾಡಿದರೆ ಕೂಡಲೇ ಆಗೋದಿಲ್ಲ ಸ್ವರ್ಗ. ಕರ್ಮಣ ಜ್ಞಾನಮಾಪ್ನೋತಿ ಅಂತ ಹೇಳ್ತಾರೆ. ಕರ್ಮ ಮಾಡಿದ ಕೂಡಲೇ ಸ್ವರ್ಗಕ್ಕೆ ಹೋಗುವುದಿಲ್ಲ. ಯಾಕೆ ಅಂತಂದರೆ ತಿಳಿದು ಕರ್ಮ ಮಾಡಬೇಕು ಅಂತ ಹೇಳ್ತಾರೆ. ಯಾವುದೋ ಒಂದು ಮಾಡಿಬಿಟ್ಟು ಸ್ವರ್ಗಕ್ಕೆ ಹೆಂಗೆ ಹೋಗ್ಲಿಕ್ಕಾಗ್ತದೆ? ತಿಳಿದಲ್ ಥರ ಮಾಡಬೇಕು. ಜ್ಞಾನೇನೈವ ಪರಂಪದಂ. ಮೋಕ್ಷಕ್ಕೆ ಹೋಗಬೇಕಾದರೆ ಜ್ಞಾನ ಬೇಕು. ಎಷ್ಟು ದುಡ್ಡು ಕೊಟ್ಟರೂ ಕೂಡ ಮೋಕ್ಷ ಕೊಡ್ತಾನೆ ಭಗವಂತ. ಎಷ್ಟು ದುಡ್ಡಿದ್ರೆ ಕೊಡ್ತಾನೆ. ದುಡ್ಡು ಬೇಕಾದಷ್ಟಿದೆ, ಭಗವಂತನ ಹುಂಡಿಯಲ್ಲಿ ಇಷ್ಟ ಹಾಕೋಣ, ಚಿನ್ನಾಭರಣಗಳನ್ನು ಮಾಡಿಸೋಣ, ಆ ರೀತಿ ಮೋಕ್ಷವನ್ನು ಪಡೀಲಿಕ್ಕಾಗಲ್ಲ. ಜ್ಞಾನ ಇದ್ದರೆ ಮಾತ್ರವೇ ಮೋಕ್ಷ ಸಿಗತ್ತೆ. ದುಡ್ಡಿನಿಂದ ಮೋಕ್ಷವನ್ನು ಕೊಂಡುಕೊಳ್ಳೋದಕ್ಕೆ ಆಗೋದಿಲ್ಲ.
ದುಡ್ಡಿನಿಂದ ಸ್ವರ್ಗವನ್ನು ಪಡಿಲಿಕ್ಕೆ ಆಗೋದಿಲ್ಲ, ಅಂದರೆ ಸುಖವನ್ನು ಪಡಲಿಕ್ಕೆ ಆಗೋಲ್ಲ. ಸುಖದ ದ್ರವ್ಯಗಳನ್ನು ಪಡಿಬೋದು, ಆದರೆ ಅದನ್ನು ಆ ವಸ್ತುಗಳಿದ್ದಷ್ಟು ಮಾತ್ರಕ್ಕೆ ಹ್ಯಾಪಿ ಆಗೋಲ್ಲ. ನಿಜವಾಗಿ ಸುಖದ್ರವ್ಯಗಳಿದ್ದವರೇ ಸಂತೋಷವಾಗಿರಬೇಕು ಅಂತಂದರೆ ಅಂಬಾನಿ, ಅದಾನಿ, ಎಲಾನ್ ಮಸ್ಕ್ ಇವರೇ ಸಂತೋಷವಾಗಿರಬೇಕು. ಅವರು ಅಷ್ಟು ಸಂತೋಷವಾಗಿದ್ದರೆ ಇನ್ನೂ ಯಾಕೆ ಹಾರಾಟ? ದುಡ್ಡಿದ್ದವನಿಗೆ ಸಂತೋಷ ಇರೋದಿಲ್ಲ. ಇಹ ಜನ್ಮದಲ್ಲೂ ದುಡ್ಡಿನಿಂದ ನಿಜವಾದಂಥ ಆನಂದ ಪರ್ಚೇಸ್ ಮಾಡಲಿಕ್ಕೆ ಬರೋದಿಲ್ಲ. ನಿಜವಾದ ಆನಂದ, ಸ್ವರ್ಗ, ಮೋಕ್ಷ ಎಲ್ಲ ಕೂಡ ಜ್ಞಾನಿಗೆ ಮೀಸಲಾದದ್ದು ಅಂತ ಹೇಳ್ತಾರೆ ಶಾಸ್ತ್ರಕಾರರು. ಜ್ಞಾನ ಇದ್ದವನು ಇದನ್ನೆಲ್ಲ ದಕ್ಕಿಸ್ಕೋಬಲ್ಲ, ಮತ್ತು ಏನು ಸಿಗದಿದ್ದರೂ ಕೂಡ ಜ್ಞಾನದಿಂದ ಆನಂದವಾಗಿರಬಲ್ಲ. ನಮ್ಮ ಜೀವನದಲ್ಲಿ ಜ್ಞಾನಕ್ಕಿಂತ ಮಿಗಿಲಾದಂಥ ಸಂತೋಷ, ಶಾಂತಿ ಬೇರೆ ಇಲ್ಲ ಅಂತ ಹೇಳ್ತಾರೆ. ಒಂದು ವಿಷಯ ನಮಗೆ ಹೊಳೆದರೆ, ಒಂದು ಅಪೂರ್ವ ವಿಷಯ ನಮಗೆ ತಿಳಿದಾಗ ಆಗತಕ್ಕಂಥ ಆನಂದ, ಸಾಟಿಯಾದ ಆನಂದ ಈ ಜಗತ್ತಿನಲ್ಲಿಲ್ಲ ಅಂತ ಹೇಳ್ತಾರೆ. ಇಟ್ ಈಸ್ ಮೋರ್ ಪ್ಲೆಸೆಂಟ್ ದ್ಯಾನ್ ಸೆಕ್ಸ್ ಅಂತ ಹೇಳ್ತಾರೆ. ಆದರೆ ಜ್ಞಾನದ ಆನಂದದ ಅನುಭವ ಬರುವ ತನಕ ಉಳಿದ ಆನಂದದ ಕಡೆಗೆ ಎಲ್ಲ ಮನುಷ್ಯರು ಹೋಗ್ತಾರೆ. ಆದರೆ ಪ್ರಜ್ಞೆಗೆ ಸಾಟಿಯಾದ ಆನಂದ ಮತ್ತೊಂದಿಲ್ಲ ಅಂತ ಹೇಳ್ತಾರೆ. ಇದಕ್ಕೆ ಒಂದು ಕತೆ ಬರುತ್ತೆ. ಭೀಷ್ಮಾಚಾರ್ಯ ಒಂದು ಕತೆ ಹೇಳ್ತಾರೆ. ಭೀಷ್ಮಾಚಾರ್ಯ ತುಂಬ ಕತೆಗಳು ಹೇಳ್ತಾರೆ. ನೀತಿ ಕತೆಗಳ ಒಂದು ಸಾಗರವೇ ಭೀಷ್ಮಾಚಾರ್ಯರ ಅನುಶಾಸನ ಪರ್ವ ಅಂತಿದೆ. ಅದು ಎಲ್ಲ ಭೀಷ್ಮಾಚಾರ್ಯ ಚಿಕ್ಕ ಚಿಕ್ಕ ಕತೆಗಳನ್ನೇ ಹೇಳ್ತಾರೆ. ಇಲ್ಲಿ ಒಂದು ಕಥೆಯನ್ನು ಹೇಳ್ತಾರೆ, ಒಬ್ಬ ಬ್ರಾಹ್ಮಣನ ಕತೆ. ಒಬ್ಬ ಕಾಶ್ಯಪ ಗೋತ್ರದ ಬ್ರಾಹ್ಮಣ ಇದ್ದ. ಹುಡುಗ, ಯುವಕ, ಒಳ್ಳೆ ವಿದ್ವಾಂಸ, ಚೆನ್ನಾಗಿ ಓದಿದ್ದಾನೆ. ಅವನಿಗೆ ಸ್ವಲ್ಪ ಗರ್ವ ಕೂಡ ಇದೆ. ಚೆನ್ನಾಗಿ ಕೇಳಿ ಕತೆ. ಹಾಗಾಗಿ ಯಾರೂ ಗರ್ವ ಇದ್ದವನ್ನ ಯಾರು ಇಷ್ಟಪಡ್ತಾರೆ? ಯಾರೂ ಅವನನ್ನು ಇಷ್ಟಪಡ್ತಾ ಇದ್ದಿದ್ದಿಲ್ಲ. ತುಂಬ ತಲೆ ಬಿರುಸು, ಅಹಂಕಾರ ಜಾಸ್ತಿ ಇತ್ತು. ನಾನೇ ಅಂತಂಬೋದು, ನನ್ನ ಸರಿಯೋ ಯಾರಿದ್ದಾರೆ, ಈ ರೀತಿ ತಲೆ ಇದ್ದವ. ಅವನಿಗೆ ವಿದ್ಯೆ ಇದೆ, ಆದರೆ ಸರಿಯಾದಂಥ ಒಂದು ಉದ್ಯೋಗ ಇಲ್ಲ, ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್. ಈ ರೀತಿ ಅಹಂಕಾರ ಇದ್ದವ್ರು ಯಾರು ಉದ್ಯೋಗ ಕೊಡ್ತಾರೆ? ಒಂದು ದಿನ ಅವನೆಲ್ಲೋ ರೋಡ್ ಮೇಲೆ ನಡ್ಕೊಂಡು ಹೋಗ್ತಾ ಇರ್ತಾನೆ. ಆ ಕಡೆಯಿಂದ ಒಬ್ಬ ವೈಶ್ಯ ಒಂದು ಸಾಮಾನುಗಳನ್ನ ಇಟ್ಟುಕೊಂಡು ಒಂದು ಎತ್ತಿನ ಗಾಡಿಯಲ್ಲಿ ಹೋಗ್ತಾ ಇರ್ತಾನೆ. ಈ ಬ್ರಾಹ್ಮಣ ಹುಡುಗ ಕೇಳ್ತಾನೆ, ನಾನು ನಿನ್ನ ಗಾಡಿಯಲ್ಲಿ ಸ್ವಲ್ಪ ದೂರ ಬರ್ತೇನೆ, ಕರ್ಕೊಂಡು ಹೋಗು ಅಂತ ಕೇಳ್ತಾನೆ. ಅವನೇನು ಮಾಡ್ತಾನೆ, ಸರಿ ಬನ್ನಿ ಅಂತ. ಆ ಬ್ರಾಹ್ಮಣ ಯುವಕನಿಗೆ ವಿದ್ಯಾಮದ ಮತ್ತು ಅಹಂಕಾರ ಇತ್ತಲ್ಲ. ಆ ಗಾಡಿಯಲ್ಲಿ ಏನು ಅಧಿಕ ಪ್ರಸಂಗ ಮಾಡಿದ್ನೋ ಏನೋ ಗೊತ್ತಿಲ್ಲ. ಮಾಮೂಲಾಗಿ ಮಾತಾಡೋ ಕಾಲಕ್ಕೆ ನಾನು ಇಂತಿಂಥ ವಿದ್ವಾಂಸ, ನಮ್ಮಂಥ ಬ್ರಾಹ್ಮಣರಿಗೆ ಸಾಟಿ ಯಾರಿದ್ದಾರೆ, ನಾನೇ ಗ್ರೇಟು, ನಿಮ್ಮ ವೈಶ್ಯರು ಏನು ಮಾಡ್ತಾರೆ, ನಿಮ್ಮ ವೈಶ್ಯ ಅದೆಲ್ಲ ಅಷ್ಟು ನಮಗಿಂತಲೂ ಕೀಳು, ಏನೋ ತಲೆ ಹರಟೆ ಏನೋ ಮಾಡಿರ್ತಾನೆ. ಆ ವೈಶ್ಯನಿಗೆ ತುಂಬ ಕೋಪ ಬರುತ್ತೆ. ಕೋಪ ಬಂದು ಏನು ಮಾಡ್ತಾನೆ, ಈ ಬ್ರಾಹ್ಮಣ ಯುವಕರನ್ನ ಗಾಡಿಯಿಂದ ಕೆಳಗೆ ತಳ್ಳಿಬಿಡ್ತಾನೆ. ಸಿಟ್ಟು ಬಂತ ಆ ವೈಶ್ಯನಿಗೆ. ಗಾಡಿಯಿಂದ ಕೆಳಗೆ ದಬ್ಬಿ ಬಿಡ್ತಾನೆ. ಗಾಡಿಯಿಂದ ಕೆಳಗೆ ಬಿದ್ದ ತಕ್ಷಣ ಆ ಬ್ರಾಹ್ಮಣ ಯುವಕ ಅವನು ಹೇಳ್ತಾನೆ, ಅವನು ವೈಶ್ಯ, ನಿನ್ನ ಪಾಂಡಿತ್ಯ, ನಿನ್ನ ಅಹಂಕಾರ ನಿನ್ನ ಹತ್ರ ಇಟ್ಕೊ, ನಡಿ, ನನ್ನ ಬಂಡೆಗೆ ಬರಬೇಡ, ನಡ್ಕೊಂಡು ಹೋಗಂತೇಳಿ ತಳ್ಳಿಬಿಡ್ತು. ಕೆಳಗೆ ಬಿದ್ದ ಕೂಡಲೇ ಅಲ್ಲಿ ಇದ್ದಂಥ ಸುತ್ತುಪಕ್ಕದಲ್ಲಿರೋಲ್ಲ ನಗುತ್ತಾರೆ. ಏನು ಯಾಕೆ ತಳ್ಳಿಬಿಟ್ಟ, ಹಾಸ್ಯ ಮಾಡ್ತಾರೆ. ಇವನಿಗೆ ತುಂಬ ಸಿಟ್ಟು ಬರುತ್ತೆ, ಈಗೋ ಬರುತ್ತೆ. ಈಗೋ ಇದ್ದವರಿಗೆ ಮರ್ಯಾದೆ ಬೇಗ ಹೋಗುತ್ತೆ ಅಂತ ಹೇಳ್ತಾರೆ. ಮರ್ಯಾದೆ ಇಲ್ಲದೇ ಇದ್ದವರಿಗೆ ಬೇಗ ಹೋಗೋದು. ನಿಜವಾಗಿ ಮರ್ಯಾದೆ ಇದ್ದವರಿಗೆ ನೀವು ಏನು ಮಾಡಿದರೂ ಕೂಡ ಅವರ ಮರ್ಯಾದೆ ಹೋಗೋದಿಲ್ಲ. ಮರ್ಯಾದೆ ಇದೆ ಅಂತ ಯಾರು ತಿಳ್ಕೊಂಡಿರ್ತಾರೆ, ಅವರು ಏನು ಮಾಡಿದ್ರೂ ಮರ್ಯಾದೆ ಹೋಗ್ತಾನೆ ಇರುತ್ತೆ. ಹಾಗೆ ಇವನಿಗೆ ಮರ್ಯಾದೆ ಇಲ್ಲ ನಿಜವಾಗೂ. ಹಾಗಾಗಿ ಯಾಕಂದರೆ ಯಾರೂ ಮರ್ಯಾದೆ ಕೊಡಲ್ಲ ಅವನಿಗೆ, ಹಾಗಾಗಿ ಬೇಗ ಮರ್ಯಾದೆ ಹೋಯಿತು. ಸಿಟ್ಟು ಬಂತು, ನನ್ನಂಥ ವಿದ್ವಾಂಸರನ್ನು ಕೆಳಗೆ ದಬ್ಬೋದಂತಂದರೆ ಏನು ಅಂತ ಭಯಂಕರವಾದ ಕೋಪ ಬಂತು. ಇಷ್ಟು ಅವಮಾನಕ್ಕೆ ಒಳಗಾಗಿ ಬದುಕುವುದಂತಂದರೆ ಏನು, ನಾನು ಸಾಯಬೇಕು ಅಂತ ತೀರ್ಮಾನ ಮಾಡಿದೆ. ಇದು ಭೀಷ್ಮಾಚಾರ್ಯ ಹೇಳುವಂಥ ಕತೆ. ಆ ಯುವಕ ಅಂದ್ಕೊಳ್ತಾನೆ, ನನಗೆ ಬಹಳ ಅವಮಾನ ಆಯಿತು, ಇಷ್ಟು ಅವಮಾನ ಆದ ಮೇಲೆ ನಾನು ಬದುಕಬಾರ್ದು ಅಂತ ನಿಶ್ಚಯಿಸಿದ. ಆತ್ಮಹತ್ಯೆ ಮಾಡಿಕೊಳ್ಳೋಣ ಅಂತ ಹೊರಟ. ಬೆಟ್ಟದ ತುದಿಗೆ ಕಾಡಿನಲ್ಲಿ ಹೋದ. ಅದನ್ನು ಈ ಹುಡುಗ ಹಿಂಗೆ ಮಾಡೋದನ್ನು ಇಂದ್ರ ನೋಡ್ತಾನೆ. ಈ ಯುವಕ ಒಂದು ಬ್ರಾಹ್ಮಣ, ಒಳ್ಳೆ ಕಾಶ್ಯಪ ಗೋತ್ರದಲ್ಲಿ ಹುಟ್ಟಿದವನು,
ವಿದ್ವಾಂಸ, ಇವನು ಆತ್ಮಹತ್ಯೆ ಮಾಡಿಕೊಳ್ಳಲು ಹೊರಟಿದ್ದಾನಲ್ಲ ಅಂತ ಗಮನಿಸಿದ. ಇನ್ನು ಚಿಕ್ಕ ವಯಸ್ಸು, ಮುಂದೆ ತುಂಬ ಬ್ರೈಟ್ ಫ್ಯೂಚರ್ ಇದೆ, ಯಾಕೆ ಸಾಯ್ಬೇಕು ಇವನು, ಇದು ಮೂರ್ಖತನಲ್ವಾ? ಇವನನ್ನು ನೋಡಿ ಪಾಪ ಅಂತ ಕಂಡಿತು ಇಂದ್ರನಿಗೆ. ಇವನಿಗೆ ಒಂದು ಚೂರು ಬುದ್ಧಿವಾದ ಮಾಡಬೇಕು ಅಂತ ಇಂದ್ರ ಬರ್ತಾನೆ. ಆ ಇಂದ್ರ ಡೈರೆಕ್ಟಾಗಿ ಏನು ಬರಲಿಲ್ಲ, ಒಂದು ನರಿಯ ರೂಪದಲ್ಲಿ ಬಂದ. ನರಿಯ ರೂಪದಲ್ಲಿ ಬಂದು ಇಂದ್ರ ಜೋರಾಗಿ ನಗಲಿಕ್ಕೆ ಶುರು ಮಾಡ್ತಾನೆ ಆ ಯುವಕನನ್ನು ನೋಡಿ. ಆ ಯುವಕ ಕೇಳಿದ, ಯಾಕೆ ನನ್ನ ನೋಡಿ ನಗ್ತಾ ಇದ್ದಿ ಅಂತ. ಆ ನರಿ ಮಾತಾಡ್ತು, ನಗೋದಂದ್ರೆ ಏನು, ನೀನು ಯಾಕೆ ಬಂದಿದ್ದಿ ಇಲ್ಲಿಗೆ? ಆ ಯುವಕ ಕೇಳಿದ, ನೀನು ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಯಾಕೆ ಬಂದಿದ್ದಿ? ಆ ಯುವಕ ಕೇಳ್ತಾನೆ, ನನಗೆ ತುಂಬ ಅವಮಾನವಾಯಿತು. ಆ ವೈಶ್ಯ ಆದವನು ನನ್ನನ್ನು ಕೆಳಗೆ ದಬ್ಬಿಬಿಟ್ಟ. ನನ್ನಂಥ ವಿದ್ವಾಂಸನನ್ನು ಅವನು ಅವಮಾನ ಮಾಡೋದಂದ್ರೆ ಏನು? ನನಗೆ ಅವಮಾನ ಆಗಿ ಹೋಯಿತು. ಇಷ್ಟು ಅವಮಾನ ಆಗಿ ಬದುಕಬಾರ್ದು ಅಂತ ಅಂದ್ಕೊಂಡೆ. ನಾನು ಸಾಯಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ಅವನು ಆ ಮಾತು ಅಂದು ಕೂಡಲೇ ನರಿ ಮತ್ತೆ ನಕ್ಕು ಬಿಡ್ತೀನಿ ಜೋರಾಗಿ. ಅವನು ಕೇಳ್ತಾನೆ, ಯಾಕೆ ಮತ್ತೆ ನಗ್ತಾ ಇದ್ದೀಯಾ? ನಾನು ಆತ್ಮಹತ್ಯೆ ಮಾಡಿಕೊಳ್ಳೋದು ಕಂಡು ನಿನಗೆ ಸಂತೋಷ ಆಗ್ತಾ ಇದೆಯೇನೋ ಅಂತ ಹೇಳ್ತಾನೆ. ಆವಾಗ ನರಿ ರೂಪದಲ್ಲಿದ್ದಂಥ ಇಂದ್ರ ಹೇಳ್ತಾನೆ, ಪಾಣಿಮದ್ಭ್ಯ ಸ್ಪೃಹಾಸ್ಮಾಕಂ ಯಥಾತವ ಧನಸ್ಯ ವೈ ನ ಪಾಣಿ ಲಾಭ ದಧಿಖೋ ಲಾಭ ಕಶ್ಚನ ವಿದ್ಯತೆ ಅಂತ ಹೇಳ್ತಾನೆ. ಆ ಯುವಕ ಹೇಳ್ತಾನೆ, ನನಗೆ ಉದ್ಯೋಗ ಇಲ್ಲ, ಹಾಗಾಗಿ ನನ್ನ ಕೈಯಲ್ಲಿ ದುಡ್ಡಿಲ್ಲ. ನಾನು ಆ ವೈಶ್ಯನಿಗೆ ತುಂಬ ಕೀಳಾಗಿ ಕಾಣ್ತಾ ಇದ್ದಾನೆ. ಯಾಕೆ ಅಂತಂದರೆ ನನ್ನ ಹತ್ರ ದುಡ್ಡಿಲ್ಲ ಅಂತ ಇಷ್ಟು ದೊಡ್ಡ ವಿದ್ವಾಂಸನನ್ನು ಪ್ರಸಾರ ಮಾಡ್ತಾರ ಈ ಸಮಾಜ. ಇವರು ಬೆಲೆ ಕೊಡೋದು ವಿದ್ಯೆಗಲ್ಲ, ದುಡ್ಡಿಗೆ. ನನ್ನ ಹತ್ರ ದುಡ್ಡಿಲ್ಲ, ಹಾಗಾಗಿ ನಾನು ಬದುಕೋಲ್ಲ, ನಾನು ಸಾಯ್ತೀನಿ ಅಂತ. ಅವರಿಬ್ಬರ ಮಧ್ಯ ಸಂವಾದ ನಡೀತು. ನರಿ ಹೇಳುತ್ತೆ, ದೊಡ್ಡ ಸಂಪತ್ತಿದಲ್ವ ನಿನ್ನ ಹತ್ರ, ಇಲ್ಲ ಅಂತಿದ್ದಿ. ಸಂಪತ್ತಿ ಇಲ್ಲ ಅಂತ ಹೇಳ್ತಾ ಇದ್ದೀನಿ ನೀನು, ದೊಡ್ಡ ಸಂಪತ್ತಿದೆ ನಿನ್ನ ಹತ್ರ. ಯುವಕ ಹೇಳ್ತಾನೆ, ಏನು ಸಂಪತ್ತಿದೆ ನನ್ನ ಹತ್ರ? ಸಂಪತ್ತಿದ್ರೆ ನನ್ನನ್ನು ವೈಶ್ಯ ಯಾಕೆ ಕೆಳಗೆ ಹಾಕ್ತಾನೆ? ನರಿ ಹೇಳುತ್ತೆ, ಅಲ್ಲಯ್ಯ, ನಮ್ಮಂಥ ಪ್ರಾಣಿಗಳಿಗೆ ಒಂದು ದುಃಖ ಇದೆ. ಏನು ಗೊತ್ತಾ, ನಮಗೆ ಮನುಷ್ಯರನ್ನು ನೋಡಿದ್ರೆ ತುಂಬ ಹೊಟ್ಟೆ ಕಿಚ್ಚಾಗ್ತದೆ. ನೀವು ಏನು ಮಾಡಬೇಕು ಅಂದರೂ ಎರಡು ಕೈ ಇದೆ ನಿಮಗೆ, ನಮಗೆ ಅದೇ ಇಲ್ಲ. ನಮಗೆ ಪಾಣಿಮದ್ಭ್ಯ ಸ್ಪೃಹಾಸ್ಮಾಕಂ, ನಿಮಗೆ ಕೈ ಇದೆ, ಕೈಯನ್ನು ಉಪಯೋಗ ಮಾಡಿ ದುಡಿಬೋದು. ದುಡ್ಡಿಲ್ಲ ಅಂತ ಕೈ ಕಟ್ಟಿಕೊಂಡು ಕೂಡ್ತೀರಲ್ಲ ನೀವು. ಕೈ ಇರೋದು ಅದಕ್ಕೋಸ್ಕರ, ದುಡಿಯೋಕ್ಕೋಸ್ಕರವೇ. ನಿಮಗೆ ಕೈಯನ್ನು ಕೊಟ್ಟಿದ್ದಾನೆ ದೇವರು, ನಮಗೆ ಕೊಟ್ಟಿಲ್ಲ. ಆದರೂ ನಾವು ಸಾಯಲ್ಲ, ಬದುಕ್ತೀವಿ. ನಾವು ಎಂದೂ ಕೂಡ ಸೂಸೈಡ್ ಮಾಡ್ಕೊಳ್ಳಿಕ್ಕೆ ಹೋಗಲ್ಲ. ನಿಮಗೆ ಭಗವಂತ ಎರಡು ಕೈ ಕೊಟ್ಟಿದ್ದಾನೆ, ಆದರೂ ಕೈ ಕೊಟ್ಟುಕೊಂಡು ಕೂತು ದುಡ್ಡಿಲ್ಲ ಏನು ಮಾಡೋದು ಅಂತ ಶೋಚಿಸ್ತೀರಿ ನಿಮ್ಮ ಮನುಷ್ಯರು. ಪಾಣಿಮದ್ಭ್ಯ ಸ್ಪೃಹಾಸ್ಮಾಕಂ, ನಮಗೆ ನಿಮ್ಮ ಕೈಯನ್ನು ನೋಡಿದ್ರೆ ಹೊಟ್ಟೆ ಕಿಚ್ಚಾಗ್ತದೆ, ಸಂಕಟ ಆಗ್ತದೆ. ನಮಗೂ ಎರಡು ಕೈಗಳಿದ್ದಿದ್ರೆ ಏನೇನೋ ಮಾಡ್ತಾ ಇದ್ವಿ. ದೇವರು ಕೈ ಕೊಟ್ಟಿಲ್ಲ ಅಲ್ಲ ಅಂತ ತುಂಬ ದುಃಖ ಆಗುತ್ತೆ ನಮಗೆ. ನಿಮಗೆ ಎರಡು ಕೈಗಳನ್ನು ಕೊಟ್ಟ, ನಮಗೆ ಕೈಗಳನ್ನು ಕೊಡದೆ ಕೈ ಕೊಟ್ಟ, ನಮಗೆ ಮೋಸ ಮಾಡಿದ್ಬಿಟ್ಟ ದೇವರು. ಕೊಟ್ಟ ಕೈಗಳನ್ನು ಉಪಯೋಗಿಸದೆ ನೀವು ಹಾಳು ಮಾಡ್ತಾ ಇದ್ದೀರಲ್ಲ. ಕೈ ಕೊಟ್ಟರೂ ಕೂಡ ಏನೂ ಕೆಲಸವಿಲ್ಲ ಜೀವನದಲ್ಲಿ, ದಾರಿ ಇಲ್ಲ, ಇನ್ನೇನು ಮಾಡಬೇಕು? ದೇವ್ರ ಕೈ ಕೊಟ್ಟಿದ್ದಾನಲ್ಲ. ನಿಮಗೆ ದುಡ್ಡಿನ ಮೇಲೆ ಹೇಗೆ ಆಸೆಯೋ ನಮಗೂ ಕೈಗಳ ಮೇಲೆ ಆಸೆ ಉಂಟಯ್ಯ. ನಮಗೂ ಕೊಟ್ಟಿಲ್ಲ, ನಮಗೆ ಎಷ್ಟು ದುಃಖ ಆಗ್ತಾ ಗೊತ್ತಾ? ನಿಮಗೆ ಶ್ರೀಮಂತರನ್ನು ನೋಡಿದಾಗ ಹೇಗೆ ಜೊಲ್ಲು ಸುರಿಸ್ತಿರೋ, ನಮಗೂ ದುಡ್ಡು ಕೊಟ್ಟರೆ ಹೆಂಗಿರುತ್ತೆ ಅಂತ, ನಾವು ಕೂಡ ನಿಮ್ಮ ಕೈಗಳನ್ನು ನೋಡಿದಾಗೆಲ್ಲ ಜೊಲ್ಲು ಸುರಿಸ್ತೇವೆ. ಇಷ್ಟು ಸಂಪತ್ತು ಇರುವಂಥ ಎರಡು ಕೈಗಳನ್ನು ಕೊಟ್ಟಿದ್ದಾನೆ ದೇವರು. ಆದರೂ ವ್ಯರ್ಥವಾಗಿ ಮನುಷ್ಯ ಬದುಕಿನಲ್ಲೂ ಏನೂ ಸಾಧಿಸ್ಲಿಕ್ಕಾಗೋಲ್ಲ ಅಂತ ಸಾಯ್ತಾನಲ್ಲ. ನಾಚಿಕೆ ಆಗತ್ತೆ ನನಗೆ. ಕೈಗಳು ಎಂತಹ ಸಂಪತ್ತು, ಸ್ವಲ್ಪವಾದರೂ ಯೋಚನೆ ಮಾಡಿದ್ದೀಯಾ ನೀನು ಅಂತ ಕೇಳುತ್ತೆ. ಆಮೇಲೆ ಮತ್ತೊಂದು ಮಾತು ಹೇಳುತ್ತೆ, ವರ್ಷಾ ಹಿಮಾತ ಮಾನಾಂಶ್ಚ ಪರಿತ್ರಾಣಾನಿ ಕುರ್ವತೆ ಚೈಲಂ ಅನ್ನಂ ಸುಖಂ ಶಯ್ಯಾಂ ನಿವಾಸಂ ಚೋಪಭುಂಜತೆ.
ಎಂಥ ಒಳ್ಳೆಯ ಮಾತು. ಚೈಲಂ ಅನ್ನಂ ಸುಖಂ ಶಯ್ಯಾಂ ನಿವಾಸಂ ಚೋಪಪುಂಜತೆ. ಒಳ್ಳೆಯ ಬಟ್ಟೆಗಳು ಉಟ್ಕೊಂಡಿದ್ದೀರಾ ನೀವು, ಇಷ್ಟವಾದಂಥ ವಸ್ತ್ರಗಳನ್ನು ಧರಿಸ್ತೀರಾ. ಯಾವುದರಿಂದ? ಕೈಗಳಿರೋದ್ರಿಂದ. ಹತ್ತಿ ತೆಗೆದು ಅದರಿಂದ ನೂಲು ತೆಗೆದ್ರಿ, ಬಟ್ಟೆ ಮಾಡಿದಿರಿ, ಉಟ್ಕೊಂಡ್ರಿ. ನಮಗೇನಾದರೂ ಬಟ್ಟೆ ಉಟ್ಕೊಳ್ಳಿಕ್ಕೆ ಕುಡಿಯಾ? ಯಾಕೆಂದರೆ ನಮಗೆ ಕೈಗಳಿಲ್ಲ. ಏನು ಬಟ್ಟೆ, ಏನು ವೆರೈಟಿ ನಿಮ್ಮದು, ಏನು ಬಣ್ಣ ಬಣ್ಣದ ಡಿಸೈನ್, ಏನು ದಿನಕ್ಕೊಂದು ಸೂಟ್ ಧರಿಸ್ತಿರಲ್ಲ ನೀವು. ಕೈ ಇದೆ ನಿಮಗೆ, ಬೇಕಾದಂತಹ ಬಟ್ಟೆ ಸೃಷ್ಟಿ ಮಾಡಬಲ್ರಿ. ನಮಗೆ ಕೈ ಇಲ್ಲ, ನಾವು ಯಾವಾಗೂ ಬತ್ತಲೇ ತಿರುಗ್ತಾ ಇದ್ದೇವೆ. ಚೈಲಂ ಅನ್ನಂ, ನಿಮಗೆ ಬೇಕಾದಂಥ ಅನ್ನವನ್ನು ಬೆಳೆಸಬಲ್ರಿ ನೀವು. ಬೇಕಾದ ರೀತಿಯಲ್ಲಿ ಅಡಿಗೆ ಮಾಡಿ ಒಳ್ಳೆಯ ಮಸಾಲೆ ಹಾಕಿ ರುಚಿ ರುಚಿಯಾಗಿ ತಿನ್ನಬಲ್ರಿ, ತಯಾರಿಸಬಲ್ರಿ. ನಮಗೆ ಕೈ ಇಲ್ಲ. ಏನು ಸಿಕ್ಕಿದರೆ ಅದನ್ನೇ ತಿನ್ನಬೇಕು. ನಿಮಗೆ ಬೇಕಾದ ಅಡಿಗೆ ಮಾಡಲಿಕ್ಕೆ ಕೈ ಇದೆ, ಬೇಕಾದ ಬೆಳೆ ಬೇಯಲಿಕ್ಕೆ ಕೈ ಇದೆ. ಆದರೆ ಅದಕ್ಕೆ ನೀವು ಬೆಳೆ ಮಾಡಲಿಕ್ಕೆ ಗೊಬ್ಬರ ಹಾಕ್ತೀರಾ, ರಕ್ಷಣೆ ಮಾಡ್ತೀರಾ, ಕಟ್ ಮಾಡ್ತೀರಾ, ಜೋಪಾನ ಮಾಡಿ ಸಾಗಿಸ್ತೀರಾ. ನಮಗೇನು ಮಾಡಲಿಕ್ಕಿದೆ? ಕೈ ಇಲ್ಲ ನಮಗೆ. ನಿಮಗೆ 2 ಕೈಗಳಿದೆ, 10 ಬೆರಳುಗಳಿದೆ. ಏನು ಸಂಪತ್ತಿದಪ್ಪ ನಿಮ್ಮ ಹತ್ರ. ನಮಗೆ ಎಲ್ಲಾದರೂ 2 ಕೈ 10 ಬೆರಳುಗಳು ಇದ್ದುಬಿಟ್ಟಿದ್ರೆ ವಿಶ್ವವನ್ನೇ ಗೆದ್ದು ಬಿಡ್ತಾ ಇದ್ವಿ. ನಿಮಗೆ ಇದೆ, ಆದರೆ ಅದನ್ನು ಉಪಯೋಗಿಸ್ಲಿಕ್ಕೆ ಗೊತ್ತಿಲ್ಲ. ಏನು ದರಿದ್ರ ಜೀವ ನೀವು ಅಂತ ಹೇಳ್ತದೆ. ಚೈಲಂ ಅನ್ನಂ, ನಮಗೆ ಬೆಳಿಲಿಕ್ಕೆ ಆಗೋಲ್ಲ. ಬೆಳೆದ ಅನ್ನವನ್ನು ಬೇಯಿಸ್ಲಿಕ್ಕಾಗೋದಿಲ್ಲ. ಹಸಿದೇ ತಿನ್ನಬೇಕು, ಕೊಳತದ್ದು ತಿನ್ನಬೇಕು. ಅಡಿಗೆ ಮಾಡಲಿಕ್ಕೂ ನಮಗೆ ಕೈ ಇಲ್ಲ. ಅಡಿಗೆ ಮಾಡಿ ಬಡಿಸಿದರೆ ತಿನ್ನಲಿಕ್ಕೆ ಕೈ ಇಲ್ಲ. ಬಾಯಿ ಉಂಟು, ಆದರೆ ಕೈ ಇಲ್ಲ. ನೆಕ್ಕಿ ತಿನ್ನಬೇಕು, ಕಚ್ಚಿ ತಿನ್ನಬೇಕು. ಚೈಲಂ ಅನ್ನಂ ಸುಖಂ ಶಯ್ಯಾಂ, ನಿಮಗೆ ಮಲಗಲಿಕ್ಕೆ ಸುಖವಾದಂಥ ಶಯನವನ್ನು ಬೆಳೆಸ್ತೀರಿ ನೀವು. ಹೋಮ್ ಬೆಡ್ಡು, ಕಾಯರ್ ಬೆಡ್ಡು. ಮಲ್ಕೊಂಡ್ರೆ 12 ಇಂಚು ಒಳಗೆ ಹೋಗೋದೇನು. ಓಹೋಹೋ, ಏನು ವೈಭವ, ಏನು ಸುಖ, ಏನು ಮಂಚ, ಏನು ಬೆಡ್ಡು, ಅದರ ಮೇಲೆ ಮಸ್ಕಿಟೋ ನೆಟ್ಟು. ಈ ಥರ ನಮಗೇನಾದರೂ ಇದೆಯಾ? ಯಾಕೆಂತಂದರೆ ನಮಗೆ ಕೈಗಳಿಲ್ಲ. ಎಲ್ಲಂದರೆ ಅಲ್ಲಿ ಬಿದ್ದು ಮಲ್ಕೋಬೇಕು ನಾವು. ಸುಖಂ ಶಯ್ಯಾಂ ನಿವಾಸಂ, ಒಳ್ಳೆ ಮನೆ, ದೊಡ್ಡ ಬಂಗಲೆ. ಹಳೇದಾಯಿತು, ಔಟ್ಡೇಟ್ ಆಯಿತು ಅಂತ ಅದನ್ನು ಕೆಡವಿ ಮತ್ತೆ ಇನ್ನೊಂದು ಹೊಸ ಮನೆ. ನಮಗೆ ಉಂಟೇನೆಯಾ ಈ ಭಾಗ್ಯ? ಮನೆ ಕಟ್ಟಲಿಕ್ಕೆ ಕೈ ಇಲ್ಲ. ನಿಮಗೆ ಕೈ ಇದೆ, ಸುಂದರವಾದಂಥ ಮನೆ ಕಟ್ಟುಕೋಬಲ್ರಿ. ನಾವು ಎಲ್ಲೇ ಆದರೂ ಮರದ ಅಡಿಯಲ್ಲಿ ಮಲಗಬೇಕು. ಏನು ಭೋಗ ನಿಮ್ಮದು, ಏನು ಮಜಾ ನಿಮ್ಮದು, ಇವೆಲ್ಲಕ್ಕೂ ನಿಮಗೆ ಕೈಗಳೇ ಕಾರಣ ಅಂತ ಹೇಳುತ್ತೆ. ಮತ್ತೊಂದು ಮಾತು ಹೇಳ್ತದೆ, ಅಧಿಷ್ಠಾಯ ಚ ಗಾಂ ಲೋಕೆ ಭುಂಜತೆ ವಾಹಯಂತಿ ಚ ಉಪಾಯೈರ್ ಬಹುಭೀಶ್ಚೈವ ವಶ್ಯಾನಾತ್ಮನಿ ಕುರ್ವತೆ ಅಂತ ಹೇಳುತ್ತೆ. ಅಧಿಷ್ಠಾಯ ಚ ಗಾಂ ಅಂತ ಅಂದರೆ ಅಷ್ಟೇ ಅಲ್ಲ, ನೀವು ಗಾಡಿ ಕಟ್ತೀರಿ, ಹೋಗಬೇಕಾದರೆ 2 ಕಾಲಿದೆ, ಕಾಲಿನಿಂದ ನಡೆಯೋಲ್ಲ ನೀವು. ಎತ್ತಿನ ಗಾಡಿ, ಕುದುರೆ ಗಾಡಿ, ಅವನ್ನು ಕಟ್ಟಿಕೊಂಡು ಹೋಗ್ತೀರಾ. ನೀವು ಅದರ ಮೇಲೆ ಕೂತು ಹೋಗ್ತೀರಾ. ಯಾಕೆ? ನಿಮಗೆ ಕೈ ಇರೋದರಿಂದ. ಅವಕ್ಕೆ ಇರೋದು 4 ಕಾಲೇ, ನಿಮ್ಮನ್ನು ಹೊತ್ತುಕೊಂಡು ಹೋಗ್ತವೆ ಪ್ರಾಣಿಗಳು. ಎತ್ತನ್ನು ದುಡಿಸಿದ್ರಿ ಚೆನ್ನಾಗಿ, ನೀವು ಬೇಸಾಯ ಮಾಡಿದಿರಿ, ಬೆಳೆಸಿದ ಭತ್ತವನ್ನು ಅದರ ಮೇಲೆ ಹಾಕಿಕೊಂಡು ಮನೆಗೆ ತಂದ್ರಿ, ನೀವು ತಿಂದ್ರಿ. ಎತ್ತು ಕಟ್ಟಿದ್ರಿ, ಅದರ ಮೇಲೆ ಸಾಮಾನು ಇಟ್ಟುಕೊಂಡು ಮನೆಗೆ ಬಂದ್ರಿ. ಅದರ ಮೇಲೆ ಸವಾರಿ ಮಾಡಿದ್ರಿ. ನಿಮಗೆ 2 ಕೈಗಳಿರೋದ್ರಿಂದಲೇ 4 ಕಾಲಿನ ಪ್ರಾಣಿಗಳನ್ನು ನಿಮ್ಮ ಸುಖಕ್ಕೆ ಉಪಯೋಗಿಸಿಕೊಂಡ್ರಿ. ಅವುಗಳನ್ನು ದುಡಿಸಿದ್ರಿ, ಕತ್ತೆ ಚಾಕರಿ ಮಾಡಿಸಿದ್ರಿ, ನೀವು ಸುಖಪಟ್ರಿ. ನಮಗೇನು ಸುಖ ಇದೆ? ಯಾಕೆಂದರೆ ನಮಗೆ ಕೈ ಇಲ್ಲ. ನಿಮಗೆ ಕೈ ಇದೆ, ನಮಗೆ ಕೈ ಇಲ್ಲ, ಇಷ್ಟೇ ವ್ಯತ್ಯಾಸ. ಆದರೆ ಅಷ್ಟಿದ್ದೂ ಕೂಡ ಸಾಯ್ತೀನಿ ಅಂತೀಯಲ್ಲಪ್ಪ ನೀನು ಅಂತ ಹೇಳ್ತದೆ. ಆಮೇಲೆ ಇಮೇ ಮಾಂ ಕ್ರಮಯೋ ಅದಂತಿ ಏಷಾ ಮುದ್ಧರಣಾಯ ವೈ. ನೋಡು, ನಮ್ಮ ಮೈ ಮೇಲೆ ನೊಣಗಳು ಕೂತಿದ್ದಾವೆ, ಕೀಟಗಳು ಕೂತಿದ್ದಾವೆ, ಸೊಳ್ಳೆ ಕಡಿತಾ ಇದೆ ಮೈಯನ್ನು. ನಿಮ್ಮನ್ನು ಸೊಳ್ಳೆ ಕಚ್ಚಿದ್ರೆ ಟಪ್ ಅಂತ ಕೈಯಿಂದ ಹೊಡೆದು ಕೊಂದುಬಿಡ್ತೀರಿ, ಅದನ್ನು ಸಂಹಾರ ಮಾಡಿ ಆನಂದ ಪಡ್ತೀರಿ. ಮತ್ತು ಏನೋ ಸೊಳ್ಳೆಗಳಿಗೆ ಕಾಯಿಲೆ ಹಚ್ಚುತ್ತೀರಿ, ಮಸ್ಕಿಟೋ ಬ್ಯಾಟ್ಗಳಿದೆ,
ಆರಾಮಾಗಿ ಒಂದು ಮಸ್ಕಿಟೋ ನೆಟ್ ಹಾಕ್ಕೊಂಡು ಮಲಗ್ತೀರಿ. ನಮ್ಮ ಮೈ ಮೇಲೆ ಕ್ರಿಮಿಗಳು, ನೊಣಗಳು ಮೈ ತುಂಬ ತುಂಬಿಕೊಂಡಿದ್ದರೆ, ನೆತ್ತರು ಹೀರ್ತಾ ಇದ್ರೆ ನಾವೇನು ಮಾಡ್ತೇವೆ? ಏಷಾ ಮುದ್ದರಣಾಯ ವೈ ನಾಸ್ತಿ ಶಕ್ತಿ. ನಮಗೆ ಅವುಗಳನ್ನು ಓಡಿಸುವ ತಾಕತ್ತಿಲ್ಲ. ನಾವು ಬಾಲ ಜಾಡಿಸಬೇಕು, ತಲೆ ಆಡಿಸಬೇಕು, ಕೈಯಿಲ್ಲ. ಹಾಗಾಗಿ ಒಂದು ಸೊಳ್ಳೆ ಓಡಿಸ್ಲಿಕ್ಕೂ ಆಗೋಲ್ಲ ನಮ್ಮ ಕೈಲಿ. ಎಂತಹ ಅಸಹಾಯಕನಾಗಿ ಭಗವಂತ ನಮ್ಮನ್ನು ಸೃಷ್ಟಿ ಮಾಡಿದ್ದೇನೆ ನೋಡಿದ್ಯಾ? ನನ್ನ ಅವಸ್ಥೆ ನೋಡಪ್ಪ ನೀನು. ಸೊಳ್ಳೆಗಳು ಕಡಿತಾ ಇದೆ, ಆ ಕಡಿದ ನೋವನ್ನು ಅನುಭವಿಸ್ಕೊಂಡು ನಿನ್ನ ಹತ್ರ ಮಾತಾಡ್ತಾ ಇದ್ದೇನೆ. ಆದರೂ ನಾವು ಯಾವತ್ತಿಗೂ ಸಾಯಲ್ಲ, ಆತ್ಮಹತ್ಯೆ ಮಾಡಿಕೊಳ್ಳಲ್ಲ. ಯಾಕೆಂತಂದರೆ ಅಕಾರ್ಯಮಿತಿ ಚೈವೇಮಂ ನಾತ್ಮಾನಾಂ ಸಂತ್ಯಜಾಮ್ಯಹಂ. ಅಂದರೆ ಆತ್ಮ ಅನ್ನೋದು ಒಂದು ಅಮೂಲ್ಯವಾದಂಥ ವಸ್ತು, ಅದನ್ನು ಕಳ್ಕೋಬಾರದು. ಆ ಎಚ್ಚರ ಇದೆ ನನಗೆ. ಹಾಗಾಗಿ ಇಷ್ಟು ಕಷ್ಟ ಇದ್ದರೂ ಕೂಡ ದೇವರ ನಮ್ಮನ್ನು ಇಟ್ಟಷ್ಟು ದಿನ ಬದುಕೋಣ ಅಂತ ನಾವು ಬದುಕ್ತೇವೆ. ನಿಂತರ ಆತ್ಮಹತ್ಯೆ ಮಾಡಿಕೊಳ್ಳಲ್ಲ. ಆತ್ಮಹತ್ಯೆ ಮಾಡಿಕೊಳ್ಳೋದು ಮಹಾಪಾಪ. ಯಾಕೆ ಅಂತಂದರೆ ಆ ನರಿ ಹೇಳುತ್ತೆ, ನೀವು ಮನುಷ್ಯರು ಆತ್ಮಹತ್ಯೆ ಮಾಡಿಕೊಳ್ಳೋದು ಯಾಕೆ? ಅಯ್ಯೋ, ಈ ಜೀವನ ನಡೆಸೋದು ತುಂಬ ಕಷ್ಟ, ಅವಮಾನ, ಅದರಿಂದ ಪಾರಾಗಿ ಇದಕ್ಕಿಂತ ಬೆಟರ್ಮೆಂಟ್ಗೆ ಹೋಗ್ತೇವೆ ಅಂತ ಏನಾದರೂ ಗ್ಯಾರಂಟಿ ಇದೆಯಾ? ಈಗ ಮನುಷ್ಯನಾಗಿ ಹುಟ್ಟಿದಿ ನೀನು, ಈಗ ಆತ್ಮಹತ್ಯೆ ಮಾಡಿಕೊಂಡು ಮತ್ತೆ ಪುನಃ ಹುಟ್ಟುವಾಗ ನೀನು ಕ್ರಿಮಿಯಾಗಿ ಹುಟ್ಟಿದರೆ ಏನು ಮಾಡ್ತೀಯ ಅವಾಗ? ಆತ್ಮಹತ್ಯೆ ಮಾಡಿಕೊಂಡು ಇದಕ್ಕಿಂತ ಒಳ್ಳೆ ಶರೀರ ಪಡಿಬಹುದು ಅಂತ ಏನೋ ಗ್ಯಾರಂಟಿ ಇದೆಯಾ ನಿನಗೇನಾದರೂ? ಮೂರ್ಖತನ ಅಲ್ವ ನಿಂದು? ಮನುಷ್ಯನಾದವನು ಆತ್ಮಹತ್ಯೆ ಮಾಡಿಕೊಂಡ ನಂತರ ಹುಟ್ಟುವಾಗ ಒಂದು ಕ್ರಿಮಿಯಾಗಿ ಹುಟ್ಟಿದರೆ, ಹುಳ ಆಗಿ ಹುಟ್ಟಿದರೆ, ಒಂದು ಕಪ್ಪೆಯಾಗಿ ಹುಟ್ಟಿದರೆ, ಒಂದು ಹಲ್ಲಿಯಾಗಿ ಹುಟ್ಟಿದರೆ ಏನು ಮಾಡಲಿಕ್ಕಿದೆ? ಹಾಗೆ ಹುಟ್ಟಿದರೆ ಇದ್ದ ಶರೀರವನ್ನು ಕಳ್ಕೊಂಡು ಅದಕ್ಕಿಂತ ಒಳ್ಳೆಯದಲ್ಲ, ಅದಕ್ಕಿಂತ ಅಧಃಪಾತ ಹೊಂದಿದರೆ, ಆತ್ಮಹತ್ಯೆ ಮಾಡಿಕೊಂಡ ನಂತರ ಇದಕ್ಕಿಂತ ಒಳ್ಳೆಯ ಶರೀರ ಸಿಗತ್ತಾ ಅಂತ ನಿಂಗೆ ಏನಾದರೂ ಗ್ಯಾರಂಟಿ ಇದೆಯಾ? ಏನೋ ಗ್ಯಾರಂಟಿ ಇರಂಗೆ ಮಾತಾಡ್ತಾ ಇದೆಯಲ್ಲ ನೀನು. ನಾವು ಹಾಗೆ ಆತ್ಮಹತ್ಯೆ ಮಾಡಿಕೊಳ್ಳಲ್ಲ. ಯಾಕೆಂತಂದರೆ ಇದರ ನಂತರ ಬರುವ ಶರೀರದ ಬಗ್ಗೆ ಆಲೋಚನೆ ಮಾಡಿದರೆ ನಮಗೆ ಭಯ ಆಗತ್ತೆ. ನಾತಃ ಪಾಪೀಯಸೀಂ ಯೋನೀಂ ಪತೇಯಂ ಅಪರಾಮಿತಿ. ಈಗಿರುವ ಶರೀರವನ್ನು ಕಳ್ಕೊಂಡು ಇದಕ್ಕಿಂತ ಕೆಟ್ಟ ಯೋನಿಯಲ್ಲಿ ಹೋಗಬಾರದು ಅಂತ ನಾನು ನರಿಯಾಗೇ ಉಳಿದಿದ್ದೇನೆ. ನಾವು ಆತ್ಮಹತ್ಯೆ ಮಾಡಿಕೊಂಡ್ರೆ ಮತ್ತೆ ಮನುಷ್ಯ ಶರೀರ ಏನೂ ಬರಲ್ಲ ನಮಗೆ. ನರಿಗಿಂತಲೂ ಇನ್ನೂ ಹೀನ ಜನ್ಮ ಬರುತ್ತೆ. ನಾವು ನರಿಯಾಗಿ ಅವಸ್ಥೆ ಪಡ್ತಾ ಇದ್ದೀವಿ, ಮತ್ತೆ ಇನ್ನು ಇದಕ್ಕಿಂತ ವರಷ್ಟ ಜನ್ಮ ಯಾಕೆ ನನಗೆ? ಆತ್ಮಹತ್ಯೆ ಮಾಡಿಕೊಂಡ್ರೆ ಈಗ ಇದಕ್ಕಿಂತ ಹೀನ ಜನ್ಮ ಬರುತ್ತೆ ಅನ್ನುವಂಥ ಎಚ್ಚರ ಇರುವುದರಿಂದ ನಾನು ಈ ಜನ್ಮದಲ್ಲಿ ನಮ್ಮ ಏನು ಪ್ರಾರಬ್ಧ ಉಂಟೋ ಅದನ್ನು ಅನುಭವಿಸೋಣ ಅಂತ ನಾನು ಬದುಕ್ತಾ ಇದ್ದೇನಯ್ಯ. ನೀನು ಸಾಯ್ತಾ ಇದ್ದೀಯಾ? ಅಲ್ಲ, ಮನುಷ್ಯನಾಗಿ ಹುಟ್ಟಿ ನಿನಗೆ ಪ್ರಜ್ಞೆಯೇ ಇಲ್ಲವೇ? ವಿವೇಚನೆ ಇಲ್ಲ? ಏನು ಅವಸ್ಥೆ ನಿಂದು ಅಂತ ಹೇಳುತ್ತದೆ. ಆ ಯೋಗ ಕೇಳ್ತಾನೆ, ಏನಿದು? ಏನು ಈ ಅದ್ಭುತ? ನರನಿಗಿಲ್ಲದಂಥ ಈ ವಿವೇಚನೆ, ಡಿಸ್ಕ್ರಿಮಿನೇಟಿವ್ ವಿಸ್ಡಮ್ ಈ ನರಿಗೆ ಹೇಗೆ ಬಂತು? ಅಲ್ಲಯ್ಯ, ನಿನಗೆ ಈ ವಿಷಯ ಹೇಗೆ ಗೊತ್ತಾಯಿತು? ನೀನು ಹೇಳಿದ್ದೇನೋ ಸರಿ ಇದೆ, ನನಗೆ ಇದು ಹೊಳಿಲೇ ಇಲ್ಲ, ನಿನಗೆ ಹೇಗೆ ಹೊಳಿತು? ಆಗ ನರಿ ರೂಪದಲ್ಲಿರುವಂಥ ಇಂದ್ರ ಉತ್ತರ ಕೊಡ್ತಾನೆ, ನಾನು ಕೂಡ ನಿನ್ನ ಹಾಗೆ ಹಿಂದಿನ ಜನ್ಮದಲ್ಲಿ ಮನುಷ್ಯನಾಗಿದ್ದೆ. ನಾನೇನೂ ಆತ್ಮಹತ್ಯೆ ಮಾಡಿಕೊಳ್ಳಿಲ್ಲ, ಆದರೆ ಒಂದು ತಪ್ಪು ಮಾಡಿದೆ. ಶಾಸ್ತ್ರ ಓದಿದೆ, ಶಾಸ್ತ್ರದ ಓದಿ ಮಹಾಪಂಡಿತ ಅಂತ ಅಹಂಕಾರಕ್ಕೆ ಒಳಗಾದೆ. ನನ್ನಂಥ ಪಂಡಿತ ಯಾರಿದ್ದಾರೆ ಅಂತ ಎಲ್ಲರಿಗೂ ಚಾಲೆಂಜ್ ಕೊಟ್ಟೆ. ಪಂಡಿತ ಶಬ್ದದ ಪಕ್ಕದಲ್ಲಿ ಕಾ ಅಂತ ಸೇರಿಸಿಬಿಟ್ರೆ ಏನಾಗ್ತದೆ? ಕೆಟ್ಟ ಪಂಡಿತ ಅಂತ ಅರ್ಥ. ಕೆಟ್ಟ ವಿದ್ವಾಂಸನಾಗಿದ್ದೆ ಹಿಂದಿನ ಜನ್ಮದಲ್ಲಿ. ಹೈತುಕಃ, ಯಾಕೆ ಅಂತಂದರೆ ನಾನು ತರ್ಕಶಾಸ್ತ್ರ ಓದಿದ್ದೆ. ತರ್ಕ ಓದಿ ಎಲ್ಲರನ್ನೂ ಬಾಯಿ ಮುಚ್ಚಿಸಿದೆ, ಎಲ್ಲರನ್ನೂ ಸೋಲಿಸಿದೆ. ನಾನು ಮಾನಪತ್ರ ತಗೊಂಡೆ, ಶಾಲೆ ಹೊದ್ದುಕೊಂಡೆ, ವೇದವನ್ನು ನಿರಾಕರಣೆ ಮಾಡಿದೆ. ನಾನು ಯಾವುದನ್ನೂ ಒಪ್ಪುತ್ತಾ ಇದ್ದಿಲ್ಲ, ದೇವರನ್ನೇ ಒಪ್ತಾ ಇದ್ದಿದ್ದಿಲ್ಲ. ದೇವರನ್ನು ಒಪ್ಪುವವರನ್ನೆಲ್ಲ ಕೂಡ ತರ್ಕದಿಂದ ಅವರು ಬಾಯಿ ಮುಚ್ಚಿಸ್ತಿದ್ದೆ. ನಾನು ಶುದ್ಧ ವಿಚಾರವಾದಿ. ತರ್ಕಕ್ಕೆ ಸಿಗುವಂಥದ್ದನ್ನು ನಾನು ಮಾತ್ರ ಸಿಕ್ಕರೆ ಮಾತ್ರವೇ, ಇಲ್ಲದೆ ಒಪ್ಪೋದೇ ಇಲ್ಲ. ನಾನು
ವೇದವನ್ನೂ ನಿರಾಕರಣೆ ಮಾಡಿದೆ. ತರ್ಕದ ಪಾಂಡಿತ್ಯ ಬಲದಿಂದ ಎಲ್ಲರ ಮುಖವನ್ನು ಭಂಗ ಮಾಡಿ ಬದುಕಿದೆ. ತರ್ಕಶಾಸ್ತ್ರ ಓದಿದ್ದ ಫಲವಾಗಿ ಈ ನರಿ ಜನ್ಮ ಬಂತಪ್ಪ. ಮನುಷ್ಯನಾಗಿದ್ದವನು ನರಿಯಾಗಿ ಹುಟ್ಟಿದೆ. ಆದ್ದರಿಂದ ಶಾಸ್ತ್ರ ಓದುವಾಗ ಸ್ವಲ್ಪ ಎಚ್ಚರ ಇರಲಿ. ಶಾಸ್ತ್ರ ಓದ್ದವರಿಗೆ ನರಿಯಾಗಿ ಹುಟ್ಟದಂತೆ ಜಾಗೃತ ಮಾಡಿಕೊಳ್ಳಬೇಕು ಅಂತ ಹೇಳ್ತಾರೆ. ನೀನು ಶಾಸ್ತ್ರ ಓದಿದ್ದಿ, ಆತ್ಮಹತ್ಯೆ ಮಾಡಿಕೊಳ್ಳಲು ಹೊರಟಿದ್ದಿ. ಆತ್ಮಹತ್ಯೆ ಮಾಡಿಕೊಂಡು ನೀನೂ ಸಹ ನನ್ನ ಹಾಗೆ ನರಿಯಾಗಿ ಹುಟ್ಟಿದರೆ ಸ್ವಲ್ಪ ಆಲೋಚನೆ ಮಾಡು ಅಂತ ಹೇಳ್ತದ ನರಿ. ಅನ್ವೀಕ್ಷಿಕೀಂ ತರ್ಕವಿದ್ಯಾ ಅನುರಕ್ತ ನಿರರ್ಥಿಕ. ಬರೇ ಇನ್ನೊಬ್ಬರನ್ನು ಬಾಯಿ ಕಟ್ಟಿಸೋದಕ್ಕೋಸ್ಕರ ನಾನು ಕಲಿತಂಥ ವ್ಯರ್ಥವಾದ ತರ್ಕಶಾಸ್ತ್ರವನ್ನು ಬಳಸಿದೆ. ಆದ್ದರಿಂದ ನನಗೆ ನರಿ ಜನ್ಮ ಬಂತು ಅಂತ ಹೇಳ್ತಾರೆ. ನರಿ ರೂಪದಲ್ಲಿದ್ದ ಇದ್ದಿದ್ದು ಇಂದ್ರನೇ ಅಲ್ವಾ, ಇವನಿಗೆ ತಿಳುವಳಿಕೆ ಕೊಡೋಕ್ಕೋಸ್ಕರ ಒಂದು ಕತೆ ಇದಷ್ಟೇ. ನರಿ ಹೇಳ್ತದೆ, ನಾನು ನಿನ್ನ ಹಾಗೆ ಮನುಷ್ಯನಾಗಿದ್ದೆ, ಶಾಸ್ತ್ರ ಓದಿ ತರ್ಕ ಮಾಡಿ ಅಹಂಕಾರದಿಂದ ಎಲ್ಲರನ್ನೂ ಸೋಲಿಸಿ ಅದರ ಪರಿಣಾಮವಾಗಿ ಈ ಜನ್ಮದಲ್ಲಿ ನರಿಯಾಗಿ ಹುಟ್ಟಿದೆ. ಆದ್ದರಿಂದ ತರ್ಕ ಅನ್ನೋದು ವ್ಯರ್ಥ ಅಂತ. ಆದರೆ ಎಲ್ಲ ತರ್ಕಶಾಸ್ತ್ರ ಓದಬೇಕು ಅಂತ ಹೇಳ್ತಾರಲ್ಲ, ವೇದಾಂತದಲ್ಲೂ ತರ್ಕ ಇದೆ, ಮತ್ತು ತರ್ಕ ವ್ಯರ್ಥ ಅಂತಾರೆ ಏನಂತ ಅರ್ಥ ಹೇಳ್ತಾರೆ? ಅನ್ವೀಕ್ಷಿಕೀಂ ನಿರರ್ಥಿಕಾಂ, ವ್ಯರ್ಥ ಅದು, ಬರೇ ಬಾಯಿ ಹಾರಿಸೋದಷ್ಟೇ, ಯಾವುದೂ ಗೊತ್ತಿಲ್ಲ. ಪ್ರತಿಯೊಂದರ ಬಗ್ಗೆಯೂ ತರ್ಕ ಮಾಡೋದು. ಉದಾಹರಣೆಗೆ ಏನೋ ಒಂದು ಡಾಕ್ಟ್ರ್ ಹೋಗಿ ಅಂದ್ಕೊಳ್ಳಿ, ಒಂದು ಔಷಧ ಕೊಡ್ತಾರೆ. ಔಷಧ ಕೊಟ್ಟರೆ ಅದು ಹಾಕ್ತಾ ಏನು ಕಡಿಮೆ ಆಗುತ್ತೆ ಅಂತ ಏನು ಗ್ಯಾರಂಟಿ? ನಾವೆಲ್ಲರೂ ಮಾಡೋದು ಅರ್ಥಶೂನ್ಯವಾದ ತರ್ಕಗಳು, ಎಕ್ಸ್ಪೀರಿಯನ್ಸ್ ಆಗದೆ ಮಾಡುವ ತರ್ಕ. ಋಷಿಮುನಿಗಳು ಮಾಡಿದ್ದು ಎಕ್ಸ್ಪೀರಿಯನ್ಸಿಗೆ ಒಳಗಾದ ತರ್ಕ. ನಾವು ಎಕ್ಸ್ಪೀರಿಯನ್ಸೇ ಮಾಡಲ್ಲ, ಆದರೂ ತರ್ಕ ಮಾಡ್ತೇವೆ. ಓದಿಕೊಳ್ಳದಿದ್ದರೂ ಕೂಡ, ಗೊತ್ತಿಲ್ಲದಿದ್ದರೂ ಕೂಡ ಪ್ರಶ್ನೆ ಮಾಡುವಂಥ ರೈಟ್ ಭಾರತದಲ್ಲಿದೆ. ಲಾಜಿಕ್ ಹಿಂದೆ ಒಂದು ಎಕ್ಸ್ಪೀರಿಯನ್ಸ್ ಇರಬೇಕು. ನಮಗೆ ಗೊತ್ತಿಲ್ಲದ ಬಗ್ಗೆ ಲಾಜಿಕ್ ಮಾಡುವುದೇ ಇವತ್ತಿನ ದಿನ ತರ್ಕಶಾಸ್ತ್ರವಾಗಿದೆ. ಎಲ್ಲದಕ್ಕೂ ಲಾಜಿಕ್ಕೆ. ಗ್ರಹಣ ಕಾಲ ಬಂತಂದ್ಕೊಳ್ಳಿ, ಗ್ರಹಣ ಕಾಲದ ತಿನ್ನಬಾರದು ಅಂತ ನಮ್ಮ ಎಲ್ಲನ ಹಿರಿಯರು ಹೇಳ್ತಾರೆ. ಅದ್ಯಾಕೆ ತಿನ್ನಬಾರ್ದು? ತಿಂದರೆ ಏನಾಗ್ತದೆ? ಸತ್ತೋಗ್ತೀವ? ಎಲ್ಲರೂ ಅವತ್ತಿನ ದಿನ ಫೆಸ್ಟ್ ಪಾರ್ಟಿ ಇಟ್ಕೊಳ್ತಾರೆ. ಸಮುದ್ರದ ಅಡಿಯಲ್ಲೋ ಎಲ್ಲೋ ಒಂದು ಕಡೆ ಪಬ್ಲಿಕ್ ಪ್ಲೇಸಲ್ಲಿ ಎಲ್ಲರೂ ತಿನ್ನಿ, ಗರ್ಭಿಣಿ ಸ್ತ್ರೀಯರು ತಿನ್ನಿ, ಏನಾಗುತ್ತೆ ಅದು ನೋಡೋಣ. ಆದರೆ ಶಾಸ್ತ್ರದಲ್ಲಿ ಗ್ರಹಣ ಕಾಲದಲ್ಲಿ ತಿಂದರೆ ಜ್ವರ ಬರುತ್ತೆ, ಇನ್ನೊಂದು ಬರುತ್ತೆ, ಎಲ್ಲಿ ಹೇಳಿಲ್ಲ. ಆದರೆ ಗ್ರಹಣ ಕಾಲದಲ್ಲಿ ಏನಂತಂದರೆ ಮೈಂಡ್ ತುಂಬ ಶಾರ್ಪಾಗಿ ಕೆಲಸ ಮಾಡುತ್ತೆ, ತೀಕ್ಷ್ಣವಾಗಿ ಕೆಲಸ ಮಾಡುತ್ತೆ. ಆ ಸಮಯದಲ್ಲಿ ನಾವೇನಾದರೂ ಸಾಧನೆ ಮಾಡಿದರೆ ಹೆಚ್ಚು ಅದರ ಅನುಭವ ತುಂಬ ಎಕ್ಸ್ಪೀರಿಯನ್ಸ್ ಆಗ್ತದೆ. ಮೆಡಿಟೇಷನ್ ಮಾಡಿದ್ರು, ಆ ಸಮಯದಲ್ಲಿ ಜಪ ಮಾಡಿದ್ರು, ಏನಾದರೂ ಸಿದ್ಧಿ ಮಾಡಿಕೊಳ್ಬೇಕನ್ನೋ ತುಂಬ ಅಮಿತವಾದಂಥ ಫಲ ಕೊಡುತ್ತೆ. ಯಾಕೆಂದರೆ ಮೈಂಡು ತುಂಬ ಶಾರ್ಪ್. ಯಾಕೆಂದರೆ ಗ್ರಹಣ ಅಂತಂದರೆ ಏನು? ಸೂರ್ಯ, ಚಂದ್ರ, ಭೂಮಿ ಒಂದು ಲೈನಲ್ಲಿ ಬರುವಂಥದ್ದು. ಚಂದ್ರ ಮನೋಕಾರಕ, ಸೂರ್ಯ ಆತ್ಮಕಾರಕ, ರಾಹುಕೇತುಗಳು ಮೋಕ್ಷ ಅಥವಾ ಮೋಹಕಾರಕರು. ಮೈಂಡ್ ಮೇಲೆ ತುಂಬ ಪ್ರಭಾವ ಬೀಳುತ್ತೆ. ಆ ಸಮಯದಲ್ಲಿ ಮೈಂಡನ್ನು ಉಪಯೋಗ ಮಾಡಿಕೊಳ್ಳಬೇಕು. ಹಿಂದಿನವರು ಅದೇ ಮಾಡ್ತಿತ್ತು. ಮೈಂಡನ್ನು ಉಪಯೋಗ ಮಾಡಿಕೊಳ್ಬೇಕು ಅಂತಂದರೆ ಮನಸ್ಸು, ನಾವು ನಿದ್ದೆ ಮಾಡಬಾರ್ದು. ಫಸ್ಟ್ ಏನಾದರೂ ತಿಂದರೆ ನಿದ್ದೆ ಬರುತ್ತೆ. ಫಸ್ಟ್ ಮೈಂಡು ಕಾನ್ಸಂಟ್ರೇಷನ್ ಇರಲ್ಲ. ಅದಕ್ಕೆ ಏನು ತಿನ್ನಬಾರ್ದು ಅಂತ ಯಾಕೆ ಹೇಳ್ತಾರೆ ಅಂತಂದರೆ, ತಿಂದರೆ ನಿದ್ದೆ ಬರುತ್ತೆ, ಒಳ್ಳೆ ಸಮಯವನ್ನು, ಸಾಧನೆ ಮಾಡಿಕೊಳ್ಳಬೇಕಾದ ಸಮಯವನ್ನು ಹಾಳು ಮಾಡಿಕೊಳ್ತೇವೆ. ಇನ್ನು ಕೆಲವಿನ ಕಡೆ ನಿಮಗೆ ಬ್ಲ್ಯಾಕ್ ಮ್ಯಾಜಿಕ್ಕು, ಇದಕ್ಕೆ ಸಂಬಂಧಪಟ್ಟ ಕೆಲವಿನ ಮಂತ್ರಗಳೆಲ್ಲ ಕೂಡ ಗ್ರಹಣ ಸಮಯದಲ್ಲೇ ಉಪದೇಶ ಮಾಡ್ತಾರೆ. ನೀವು ಕೇಳಿರ್ಬೋದು. ಯಾಕೆಂದರೆ ಆ ಸಮಯದಲ್ಲಿ ಮಾಡಿದ್ರೇ ಬೇಗ ಮನಸ್ಸಿಗೆ ಅರ್ಥ ಆಗ್ತದೆ. ಮೈಂಡ್ ತುಂಬ ಶಾರ್ಪಾಗಿ ಕೆಲಸ ಮಾಡುತ್ತೆ. ಅಷ್ಟೇ ಆಗಲಿ, ರೋಗ ಬರುತ್ತೆ ಅಂತ ಯಾವ ಶಾಸ್ತ್ರದಲ್ಲೂ ಹೇಳಿಲ್ಲ. ಈ ರೀತಿ ಬಹಳಷ್ಟು ತರ್ಕ ಮಾಡುವಂಥ ಕಾಲ ಬಂದ್ಬಿಟ್ಟಿದೆ. ಸೊ ಇಲ್ಲಿ ಹೇಳ್ತಾರೆ, ನರಿ ಹೇಳುತ್ತೆ, ಹೀಗೆ ವ್ಯರ್ಥವಾದ ತರ್ಕ ಮಾಡಿದ್ದಕ್ಕಾಗಿ ನನಗೆ ನರಿ ಜನ್ಮ ಬಂತು. ನೀನು ಆತ್ಮಹತ್ಯೆ ಮಾಡಿಕೊಂಡು ನಂತರ ನರಿ ಆಗಬೇಡ, ಮನುಷ್ಯನಾಗೇ ಬದುಕು ಅಂತ ಹೇಳ್ತಾರೆ. ಆವಾಗ ಯುವಕ ಹೇಳ್ತಾನೆ, ನನ್ನ ಕಣ್ಣು ತೆರೆಸಿದಿ, ನಿಮಗೆ ಅನಂತ ಅನಂತ ಧನ್ಯವಾದಗಳು ಹೇಳ್ತಾನೆ. ನರಿ ಹೇಳುತ್ತೆ, ಧನ್ಯವಾದಗಳೇನು ಬೇಡಪ್ಪ, ನಾನೇನು ನರಿ ಅಲ್ಲ. ನರಿ ಆಗಿದ್ದರೆ ನಿನ್ನ ಹತ್ರ ಮಾತಾಡಲಿಕ್ಕೆ ಬರ್ತಿಲ್ಲ. ನರಿಗೆ ಮಾತಾಡಲಿಕ್ಕೆ ಬರೋಲ್ಲ. ಮಾತಾಡಿದ್ರೂ ಕೂಡ ನಿನ್ನ ಹತ್ರ ಮಾತಾಡಬೇಕಾದ ಅಗತ್ಯ ಯಾವ ನರಿಗೂ ಇರಲ್ಲ. ನೀನು ಒಂದು ಒಳ್ಳೆಯ ಮನೆತನದಲ್ಲಿ ಹುಟ್ಟಿದಂಥ ಸಾತ್ವಿಕ ಹುಡುಗ.
ನಿನ್ನ ಜನ್ಮ ವ್ಯರ್ಥ ಆಗಬಾರ್ದು, ನಿನಗೆ ತಿಳುವಳಿಕೆ ಕೊಡೋಣ ಅಂತ ಬಂದೆ ನಾನು ಅಂತ ಹೇಳ್ತದೆ. ನಾನು ನರಿಯಲ್ಲ, ನಾನು ಇಂದ್ರ. ನಾನು ನಿನ್ನ ಮನೋಅಭಿಮಾನಿ ದೇವತೆ, ನಿನ್ನ ಮನಸ್ಸನ್ನು ದಿದ್ದೋಣ ಅಂತ ಬಂದು ನಿನಗೆ ಹೊರಗೆಯಿಂದ ವಿಷನ್ ಕೊಟ್ಟೆ ಅಂತ ಹೇಳಿ ಹೊರಟೋಗ್ತಾನೆ ಇಂದ್ರ. ನಮಗೆ ಎಲ್ಲ ದೇವತೆಗಳಿಗೆ ಒಡೆಯ ಇಂದ್ರ. ಇಂದ್ರ ನಮ್ಮ ಶರೀರದಲ್ಲಿ ಕೈಗೆ ಅಭಿಮಾನ ದೇವತೆ, ಅದಕ್ಕೆ ಕೈ ಬಗ್ಗೆ ಮಹತ್ವವನ್ನು ಹೇಳಿಕೊಡ್ತಾನೆ. ಬೇರೆ ಯಾಕೆಂದರೆ ಮನುಷ್ಯನಿಗೆ ಮಾತ್ರ ಇರುವಂಥದ್ದು, ಬೇರೆ ಪ್ರಾಣಿಗಳಿಗೆ ಇಲ್ಲದಿದ್ದಂಥ ಒಂದೇ, ಒಂದು ಕೈಗಳು, ಇನ್ನೊಂದು ಬುದ್ಧಿ, ಮಾತು. ಈ ಮೂರು ಬೇರೆ ಯಾವ ಪ್ರಾಣಿಗಳಿಗೂ ಭಗವಂತ ಕೊಟ್ಟಿಲ್ಲ. ಕೈಗಳು, ಮನಸ್ಸು, ಬುದ್ಧಿ ಮತ್ತು ಮಾತು. ಇದಕ್ಕೆ ಅಭಿಮಾನ ದೇವತೆ ಯಾರು ಅಂತಂದರೆ ಇಂದ್ರ. ನಮಗೆ ನೋಡಿ, ಏನಾದರೂ ಕೆಲಸ ಮಾಡಿ ಎಲ್ಲನ ಹೋಯ್ ಬಾಪ್ಪ ಅಂದರೆ, ಅಯ್ಯೋ ಅಲ್ಲಿ ಹೋಗ್ಲಿಕ್ಕೆ ನನ್ನ ಕೈಲಾಗಲ್ಲ, ಹೋಗ್ಬೇಕಾದ್ರೆ ಕಾಲು ಬೇಕು, ಕೈ ಹಾಕಬೇಕಲ್ಲಿ, ಕೈ ಪ್ರಸಂಗ ಯಾಕೆ ಬಂತು, ಅಲ್ಲೊಂದು ದೊಡ್ಡ ಆಕ್ಸಿಡೆಂಟ್ ಆಯಿತು, ಆ ಆಕ್ಸಿಡೆಂಟ್ ನೋಡ್ಲಿಕ್ಕೆ ನನ್ನ ಕೈಲಾಗಲಿಲ್ಲಪ್ಪ, ನೋಡ್ಬೇಕಾದ್ರೆ ಕಣ್ಣು ಬೇಕು, ಕೈ ಹಾಕಬೇಕು. ಅಂದರೆ ಯಾವ ಇಂದ್ರಿಯವು ಕೆಲಸ ಮಾಡಿದರೂ ಕೂಡ ಅದರ ಕ್ರೆಡಿಟ್ ಹೋಗೋದು ಕೈಯಿಗೆ ಮಾತ್ರವೇ. ನನ್ನ ಕೈಲಾಗಿಲ್ಲ ಅಂತಂದರೆ ಏನು, ನನಗೆ ಆಗಿಲ್ಲ, ಕೈ ತುಂಬ ಉತ್ಕೃಷ್ಟವಾದಂಥ ಒಂದು ಆರ್ಗಾನ್ ಆದ ಕಾರಣ ಕ್ರೆಡಿಟ್ ಅದಕ್ಕೆ ಬರುತ್ತೆ. ಇಂದ್ರ ಕೈಯಿಗೆ ಅಭಿಮಾನ ದೇವತೆ. ಜ್ಯೋತಿಷಾಸ್ತ್ರದಲ್ಲಿ ಕೂಡ ಕೈಗಳ ಬಗ್ಗೆ ತಿಳ್ಕೊಬೇಕಾದ್ರೆ ನಾವು ಇಂದ್ರನ ಬಗ್ಗೆ ನೋಡ್ತೇವೆ. ಕೈ ಕಾಂಟ್ರಿಬ್ಯೂಷನ್ ಅದೆಲ್ಲ ಕೂಡ ಇಂದ್ರನಿಂದ ತಿಳ್ಕೊಳ್ತೇವೆ ಯುರೇನಸ್ ಜಾತಕದಲ್ಲಿ. ಸೊ ಹಾಗಾಗಿ ಕೈಗೆ ಅಭಿಮಾನ ದೇವತೆಯಾದಂಥ ಇಂದ್ರನೇ ಬಂದು ಕೈಯಿಗೆ ಸಂಬಂಧಪಟ್ಟ ಮಹತ್ವವನ್ನು ಆ ಕಾಶ್ಯಪ ಗೋತ್ರದ ಬ್ರಾಹ್ಮಣನಿಗೆ ಹೇಳಿ ಹೊರಟೋಗ್ತಾನೆ. ಆವಾಗ ಆ ಯುವಕನಿಗೆ ಪ್ರಜ್ಞೆ ಮಹತ್ವ ಗೊತ್ತಾಯಿತು. ನಾವು ಸುಮ್ಮನೆ ತರ್ಕ ಮಾಡಿ ಎಲ್ಲವನ್ನ ಖಂಡನೆ ಮಾಡೋದು ತಪ್ಪು. ನಮಗೆ ಗೊತ್ತಿಲ್ಲದಂತಹ, ನಮ್ಮ ತರ್ಕಕ್ಕೆ ಸಿಗದ ವಿಚಾರಗಳು ಬಹಳ ಇದೆ ಈ ಪ್ರಪಂಚದಲ್ಲಿ. ಅದನ್ನು ತಿಳಿಲಿಕ್ಕೆ ಪ್ರಯತ್ನ ಮಾಡೋಣ. ಅದು ಮುಂದೆ ಹೇಳಿದ್ವಲ್ಲ, ಗೃಹಾಂ ಪ್ರವಿಷ್ಟಂ, ಅದು ಒಳಗೆ ಇದೆ ಗುಟ್ಟು, ಅದನ್ನು ತಿಳಿಬೇಕು. ಯಾವ ತರ್ಕದಿಂದಲೂ ಒಳಗಿರುವಂಥ ಸತ್ಯವನ್ನು ಗೊತ್ತಾಗುವುದಿಲ್ಲ. ತರ್ಕದಿಂದ ನಮ್ಮ ಒಳಗೆ ಇದ್ದಂಥ ವಿಚಾರ ಪ್ರೂವ್ ಮಾಡಲಿಕ್ಕಾಗೋದಿಲ್ಲ, ಡಿಸ್ಪ್ರೂವ್ ಮಾಡಲಿಕ್ಕಾಗೋದಿಲ್ಲ. ಆದ್ದರಿಂದ ನೀನು ಯಾವುದನ್ನು ನಿರಾಕರಣೆ ಮಾಡಬೇಡ. ಯಾವುದು ಸತ್ಯ, ಯಾವುದಾದ್ರೂ ಸತ್ಯ ಇರ್ಬೋದು. ನಮ್ಮ ನಂಬಿಕೆಯೇ ಸತ್ಯ. ಕೆಲವೊಮ್ಮೆ ನಮ್ಮ ನಂಬಿಕೆಯೇ ಸತ್ಯ ಆಗಬೇಕು ಅಂತೇನು ನೇಮ ಇಲ್ಲ. ನನ್ನದು ತಪ್ಪಿರ್ಬೋದು, ನಿಮ್ಮದು ಸರಿ ಇರ್ಬೋದು. ಇನ್ನೊಬ್ಬರನ್ನು ಮೂಢನಂಬಿಕೆ ಅಂತ ಹೇಳಿದರೆ ನಾವು ಮೂಢರಾಗ್ತೇವೆ. ಯಾವುದೂ ಕೂಡ ಮೂಢನಂಬಿಕೆ ಅಂತ ನಿರಾಕರಣೆ ಮಾಡಬೇಡ. ಅದರ ಹಿಂದೆ ಇರುವ ಸತ್ಯವನ್ನು ತಿಳಿಲಿಕ್ಕೆ ಪ್ರಯತ್ನ ಮಾಡಬೇಕು, ತರ್ಕ ಮಾಡಬಾರದು ಅಂತ ಭೀಷ್ಮಾಚಾರ್ಯರು ಧರ್ಮರಾಜರಿಗೆ ಉಪದೇಶ ಮಾಡ್ತಾರೆ. ಹಾಗಾಗಿ ಎಲ್ಲ ಸಂಪತ್ತಿಗಿಂತಲೂ ತುಂಬ ಮುಖ್ಯವಾದ ಸಂಪತ್ತು ಯಾವುದು ಅಂತಂದರೆ ಪ್ರಜ್ಞೆ. ಪ್ರಜ್ಞೆ ಬೆಳೆಸಿಕೊಂಡರೇನೆ ನಮಗೆ ಸ್ವರ್ಗ ಆಗಲಿ, ಸ್ವರ್ಗವನ್ನು ಇಹಲೋಕದಲ್ಲಿ ಸ್ವರ್ಗವನ್ನು ಅನುಭವಿಸಬೇಕಾದ್ರೂ ಸ್ವಲ್ಪ ಬುದ್ಧಿ ಇರಬೇಕು. ಪರಲೋಕದಲ್ಲಿ ಮೋಕ್ಷ ಸುಖವನ್ನು ಅನುಭವಿಸಬೇಕಾದ್ರೂ ಬುದ್ಧಿ ಇದ್ರೇನೆ ಆ ಬುದ್ಧಿಗೆ ತಕ್ಕಂತೆ ನಮ್ಮ ಕರ್ಮಗಳನ್ನು ಒಳ್ಳೆ ರೀತಿಯಾಗಿ ಮಾಡಿಕೊಂಡು ಮೋಕ್ಷವನ್ನು ಪಡೆಯಬಹುದು. ಹಾಗಾಗಿ ಇಹ ಸುಖವಲ್ಲಿ ಪರಸುಖವಲ್ಲಿ ಯಾವುದಾದ್ರೂ ಪಡಿಬೇಕು ಅಂತಂದರೆ ಪ್ರಜ್ಞೆ ತುಂಬ ಮುಖ್ಯ. ಕೇವಲ ಹಣಕಾಸಿನಿಂದ ಸುಖವನ್ನು ಕೊಡುವಂಥ ದ್ರವ್ಯಗಳಿಂದ ಏನೂ ಉಪಯೋಗ ಇಲ್ಲ ಪ್ರಜ್ಞೆ ಇಲ್ಲದಿದ್ದರೆ ಅಂತಂಬುದನ್ನು ಈ ಒಂದು ಕಾಶ್ಯಪ ಗೋತ್ರದ ಬ್ರಾಹ್ಮಣನ ಕತೆ ಮೂಲಕ ನಮಗೆ ಒಳ್ಳೆಯ ಸಂದೇಶವನ್ನು ಕೊಡ್ತಾರೆ. ಇಲ್ಲಿಗೆ ಈ ಪಾಠವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ಇಲ್ಲಿಗೆ ಬಹಳಷ್ಟು ಮೋಕ್ಷ ಧರ್ಮದಲ್ಲಿ ಪರ್ವದಲ್ಲಿ ಬರುವಂಥ ಒಳ್ಳೊಳ್ಳೆಯ ವಿಚಾರಗಳನ್ನೆಲ್ಲ ತಂದುಕೊಂಡಿದ್ದೇವೆ. ಪ್ರಜ್ಞಾ ಅಂತಂಬೋದು ತುಂಬ ಮುಖ್ಯ. ಇದರ ಬಗ್ಗೆ ಮತ್ತೆ ಭಗವದ್ಗೀತೆಯಲ್ಲಿ ಅನೇಕ ಥರ ಬರುತ್ತೆ. ಮತ್ತು ಜ್ಞಾನ ಇರಬೇಕು ಅಂತಂಬೋದು ಕೃಷ್ಣ ಕೂಡ ಹಲವಾರು ವಿಷಯಗಳನ್ನು ಹೇಳ್ತಾನೆ. ಅದರ ಮುಂದುವರಿಕೆಯನ್ನು ನಾವು ಮುಂದಿನ ಪಾಠದಲ್ಲಿ ನೋಡೋಣ. ಇವತ್ತಿನ ಪಾಠ ಇಲ್ಲಿಗೆ ಮುಕ್ತಾಯ ಮಾಡುತ್ತೇನೆ. ಏನಾದರೂ ಪ್ರಶ್ನೆಗಳಿದ್ದರೆ ನೀವು ಕೇಳಬಹುದು. ಒಂದು ನಿಮಿಷ ಅನ್ಮ್ಯೂಟ್ ಮಾಡ್ತೇನೆ.